ನಮಸ್ತೆ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಎಸ್, ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಎಸ್, ಈ ಒಂದು ವಾರದಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಒಂದು ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ಫೈಲ್ನ ಚಾಯ್ಸ್ ಮಾಡಿ. ಮೊದಲನೇದು ಹಾಗೂ ಎರಡನೇದು. ಮೊದಲನೇದು ಟೈಗರ್ ಐ, ಎರಡನೇದು ಸಿಟ್ರೀನ್. ಎಸ್, ನಿಮ್ಮ ಇಷ್ಟ ಆಗೋ ಫೈಲ್ನ ಚಾಯ್ಸ್ ಮಾಡಿ. ನಿಮ್ಗೆ ಯಾವ ಅಟ್ರಾಕ್ಟ್ ಅನಿಸ್ತಿದೆ ಆ ಫೈಲ್ನ ಚಾಯ್ಸ್ ಮಾಡಿ. ಈ ಒಂದು ವಾರದಲ್ಲಿ ಏನೆಲ್ಲ ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಸಾರಿ, ಹೋದ ವೀಕ್ ರೀಡಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ, ಸಾರಿ ಕೇಳ್ತಾ. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಫೈಲ್ ನಂಬರ್ 1. ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಏನೆಲ್ಲ ಚೇಂಜಸ್, ಈ ಒಂದು ವಾರದಲ್ಲಿ ಏನೆಲ್ಲ ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ, ಏನೆಲ್ಲ ಹೊಸದು ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಒಂದು ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ಈ ಒಂದು ರೀಡಿಂಗ್ನ ನೋಡಿ. ಯಾವುದು ರೆಸಿನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ, ರೆಸಿನೇಟ್ ಆಗಿಲ್ದಿರೋದನ್ನ ಇಲ್ಲಿ ಬಿಟ್ಬಿಡಿ. ಎಸ್, ಮೊದಲೇದಾಗಿ ಬೆಲ್ ಏನು ಮೆಸೇಜ್ ಕೊಡುತ್ತೆ ನಿಮಗೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿವ್, ನಿಮ್ಮ ಆಶೀರ್ವಾದ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಎಸ್, ಫೈಲ್ ನಂಬರ್ 1. ಏನೆಲ್ಲ ಚೇಂಜಸ್ ಬರ್ತಿದೆ ನೋಡೋಣ. ಎಸ್, ಫೈಲ್ ನಂಬರ್ 1. ಈ ಒಂದು ವಾರದಲ್ಲಿ ಸಾಕಷ್ಟು ಹೊಸ ವಿಚಾರಗಳನ್ನು ತಿಳ್ಕೊಳ್ತಿದ್ದೀರಾ. ಸಾಕಷ್ಟು ಜೀವನ ನಿಮಗೆ ತುಂಬ ಹೊಸ ವಿಚಾರಗಳನ್ನು ಕಲಿಸ್ತಿದೆ. ಈ ಹಿಂದೆ ಆಗಿರೋ ಘಟನೆಗಳಿಂದ ಏನೋ ಒಂದು ನಿಮ್ಮ ಮನಸ್ಸಲ್ಲಿ ರಿಲೀಫ್ ಸಿಗ್ತಿದೆ, ಅದರಿಂದ ಈಚೆ ಬರ್ತಿದ್ದೀರಾ. ಜೊತೆಗೆ ವಿಘ್ನ ವಿನಾಯಕನ ಆಶೀರ್ವಾದ ನಿಮ್ಮ ಜೊತೆಗಿದೆ. ಈ ಒಂದು ವೀಕ್ ವಿಘ್ನೇಶ್ವರನ ಆಶೀರ್ವಾದ ಸದಾ ನಿಮ್ಮ ಜೊತೆ, ನಿಮ್ಮ ಸರೌಂಡಿಂಗ್. ನೀವು ಎಲ್ಲೇ ಟ್ರಾವೆಲ್ ಮಾಡಿ, ಏನೇ ಶುಭ ಕಾರ್ಯ ಮಾಡಲಿ, ವಿಘ್ನ ವಿನಾಯಕ ಎಲ್ಲವನ್ನು ನಿಮಗೆ ಶುಭದಾಯಕವಾಗಿ ಈ ಒಂದು ವೀಕನ್ನು ಒಂದು ಹ್ಯಾಪಿಯಾಗಿ ನಿಮಗೆ ಕೊಡ್ತಿದ್ದಾರೆ. ಜೊತೆಗೆ ಯಾವುದೋ ಒಂದು ಮನಸ್ಸಿನಲ್ಲಿ ನಿಮಗೆ ಏನೋ ಒಂದು ನೋವು ಇರಬಹುದು, ಅದರಿಂದ ಈಚೆ ಬರ್ತಿದ್ದೀರಾ. ಅದರಿಂದ ಈಚೆ ಬರಲಿಕ್ಕೆ ನಿಮಗೆ ವಿಘ್ನೇಶ್ವರ ಸಪೋರ್ಟ್, ಹೆಲ್ಪ್ ಮಾಡ್ತಿದ್ದಾರೆ. ಎಸ್, ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಬ್ಲೆಸ್ಸಿಂಗ್ಸ್, ಏನು ಮೆಸೇಜ್ ಸಿಗ್ತಿದೆ ನಿಮಗೆ. ಫೈಲ್ ನಂಬರ್ 1 ನೋಡೋಣ. ಫೈಲ್ ನಂಬರ್ 1 ಯಾಕೋ ಒಂದು ರೀತಿ ಕನ್ಫ್ಯೂಷನ್ ಅಲ್ಲಿ ಚಾಯ್ಸ್ ಮಾಡಿದೀರಾ ಅನ್ಸುತ್ತೆ ಕೆಲವರು. ಫೈಲ್ 1 ಚಾಯ್ಸ್ ಮಾಡ್ಲಾ, ಫೈಲ್ 2 ಚಾಯ್ಸ್ ಮಾಡ್ಲಾ ಅನ್ನೋ ಒಂದು ಗೊಂದಲತೆಯಿಂದ ಚಾಯ್ಸ್ ಮಾಡಿದೀರಾ ಅನ್ಸುತ್ತೆ. ಎಸ್, ಒಳ್ಳೆ ಪ್ಲಾಟ್ಫಾರ್ಮ್ ನಿಮಗೆ ಸಿಗ್ತಿದೆ, ಒಳ್ಳೆ ಅಭಿವೃದ್ಧಿ ಆಗ್ತಿದೆ. ಇಷ್ಟು ದಿವಸ ನಿಮ್ಮ ಕನಸುಗಳಿಗೆ ಏನ್ ಬೆಂಬಲತೆ ಸಿಕ್ಕಿಲ್ಲ, ಪ್ರೋತ್ಸಾಹ ಸಿಕ್ಕಿಲ್ಲ, ಹೆಲ್ಪ್ ಸಿಕ್ಕಿಲ್ಲ, ಯಾರು ನನ್ನ ಜೊತೆಗಿಲ್ಲ, ನಾನು ಲೋನ್ಲಿ ಫೀಲ್ ಮಾಡ್ತಿದ್ದೀನಿ, ನಂಗದಿಲ್ಲ, ನಂಗಿದಿಲ್ಲ, ಆ ಥರ ಏನು ಫೀಲ್ ಮಾಡ್ತಿದ್ವಿ. ಫೈಲ್ ನಂಬರ್ 1. ಎಸ್, ನಿಮ್ಮ ಜೊತೆ ಭಗವಂತ ಇದ್ದಾರೆ. ನೀವು ನಂಬಿರೋ ಭಗವಂತ ಈ ಒಂದು ವೀಕಲ್ಲಿ ನಿಮ್ಮನ್ನ ಕೈ ಹಿಡಿತಿದ್ದಾರೆ, ಕೈ ಹಿಡಿದು ಕಾಪಾಡ್ತಿದ್ದಾರೆ. ಜೊತೆಗೆ ಈ ಒಂದು ವೀಕಲ್ಲಿ ಸಾಕಷ್ಟು ನಿಮಗೆ ಗೊತ್ತಿಲ್ಲದೆ ಹೊಸ ಕೆಲಸಗಳನ್ನ ಮಾಡ್ತಿದ್ದೀರಾ. ಎಸ್, ಸಾಕಷ್ಟು ಬದಲಾವಣೆ, ಚೇಂಜಸ್ ಇದೆ. ನಿಮ್ಮ ಸರೌಂಡಿಂಗ್ ಕೂಡ ತುಂಬ ಚೇಂಜಸ್, ಬದಲಾವಣೆ ಆಗ್ತಿದೆ. ಜೊತೆಗೆ ನಿಮ್ಮ ಮನೆ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಂದು ರೀತಿ ನಿಮಗೆ ಒಂದು ಯಾವುದೋ ಒಂದು ಪುಷಪ್ ಮಾಡ್ತಿದ್ದಾರೆ, ಎಂಕರೇಜ್ ಮಾಡ್ತಿದ್ದಾರೆ. ಎಸ್, ಇದನ್ನ ಮಾಡಬೇಡ, ಇದನ್ನ ಮಾಡು. ಅವರ ಮಾತನ್ನ ಆಲಿಸಿ, ನಿಮ್ಗಿನ್ನ ಹಿರಿಯರ ಮಾತನ್ನ ಆಲಿಸಿ ಕೇಳಿ. ಏನೋ ಒಂದು ಗೈಡೆನ್ಸ್ ಭಗವಂತನೇ ತೋರಿಸ್ತಿದ್ದಾರೆ, ಈ ಒಂದು ಡೈರೆಕ್ಷನ್ ಅಲ್ಲಿ ಹೋಗು ಅಂತ. ಎಸ್, ಖಂಡಿತವಾಗ್ಲೂ ಸಕ್ಸಸ್ ಇದೆ ಫೈಲ್ ನಂಬರ್ 1ಗೆ. ಸಕ್ಸಸ್ ಜೊತೆಗೆ
ನಿಮ್ಮಲ್ಲಿರೋ ಕಾನ್ಫಿಡೆಂಟ್, ನಿಮ್ಮಲ್ಲಿರೋ ಶಕ್ತಿ, ನಿಮ್ಮ ನಂಬಿರೋ ದೇವತೆಯ ಶಕ್ತಿ ನಿಮ್ಮ ಜೊತೆಗಿದೆ. ನೀವು ನಂಬಿರೋ ದೇವರ ಶಕ್ತಿ ನಿಮ್ಮ ಜೊತೆಗಿದೆ. ನಿಮ್ಮನ್ನ ಯಾವುದಕ್ಕೆ ಪುಲ್ ಮಾಡ್ತಿದ್ದಾರೆ, ನಿಮ್ಮ ಮನಸ್ಸಿಗೆ ಯಾವ್ದು ಮಾಡ್ಬೇಕನ್ಸುತ್ತೆ, ಅದಾಗುತ್ತೋ ಬಿಡುತ್ತೋ, ಗೆಲ್ಲುತ್ತೋ ಬಿಡುತ್ತೋ, ಮೂವ್ ಆನ್ ಆಗಿ ಪ್ರಯತ್ನ ಪಡಿ. ಖಂಡಿತ ನೀವು ಪ್ರಯತ್ನ ಪಡಬೇಕಾಗಿದೆ ಅಷ್ಟೇ. ಫಲ ಭಗವಂತ ಕೊಡ್ತಿದ್ದಾರೆ ಇಲ್ಲಿ ಈ ಒಂದು ವೀಕ್. ಸೊ ಗೌರ್ಮೆಂಟ್ ಜಾಬ್ಗೆ ಯಾರು ಟ್ರೈ ಮಾಡ್ತಾನೆ ಇದ್ದೀರಾ 6 ಮಂತ್ಸಿಂದ 4 ಮಂತ್ಸಿಂದ, ಸೊ ಈ ಒಂದು ಮಂತಲ್ಲಿ ಖಂಡಿತ, ಈ ಒಂದು ವೀಕಲ್ಲಿ ಖಂಡಿತವಾಗ್ಲೂ ನಿಮಗೆ ಒಂದು ರೀತಿ ಎಂಕರೇಜ್ ಸಿಗ್ತಿದೆ, ಹ್ಯಾಪಿನೆಸ್ ಸಿಗ್ತಿದೆ. ಆ್ಯಂಡ್ ಸಾಕಷ್ಟು ಬದಲಾವಣೆ ನಿಮ್ಮ ಲೈಫಲ್ಲಿ ಬರಬೇಕಿದೆ. ಅದನ್ನು ತಪ್ಪಿಸಿರೋರಿಗೆ ಅದರಿಂದ ನಿಮ್ಮನ್ನ ರಿಲೀಸ್ ಮಾಡಿ ಭಗವಂತ ನಿಮ್ಗೆ ಒಂದೊಳ್ಳೆ ದಾರಿನ ತೋರಿಸ್ತಿದ್ದಾರೆ. ಆ್ಯಂಡ್ ತುಂಬ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ. ಪಾಯಲ್ ನಂಬರ್ 1 ಹೊಸ ಬದುಕಿಗೆ ಕಾಲಿಡ್ತಿದ್ದೀರಾ. ಇಷ್ಟು ದಿವಸ ನೋಡಿದ್ದೇ ಬೇರೆ, ಈ ಒಂದು ವೀಕಿಂದ ನೋಡ್ತಾ ಇರೋ ಒಂದು ವಾತಾವರಣಗಳು, ಒಂದು ಹ್ಯಾಪಿನೆಸ್ಸೇ ಬೇರೆ. ಒಂದು ರೀತಿ ನಿಮಗೆ ಒಂದು ರೀತಿ ಹ್ಯಾಪಿ ಅನ್ನಿಸ್ತಿದೆ, ಒಂದು ರೀತಿ ನಿಮಗೆ ಆಶ್ಚರ್ಯ ಅನ್ನಿಸ್ತಿದೆ, ಒಂದು ರೀತಿ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ತಿಲ್ಲ ನಿಮಗೆ ಒಂದು ವೀಕ್. ಎಸ್, ವಿದ್ಯಾರ್ಥಿಗಳಿಗೂ ಹೆಚ್ಚು ಓದಿನ ಕಡೆ ಕಾನ್ಸಂಟ್ರೇಷನ್ ಬರ್ತಿದೆ. ಆ್ಯಂಡ್ ಯಾರು ಎಜುಕೇಷನ್ ಡ್ರಾಪ್ ಮಾಡಿದ್ದೀರಾ ಅಥವಾ ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಖಂಡಿತ ಈ ಒಂದು ವೀಕಲ್ಲಿ ನಿಮ್ಗೊಂದೊಳ್ಳೆ ಕ್ಲಾರಿಟಿ ಸಿಗ್ತಿದೆ. ನಿಮ್ಮ ಲೆಕ್ಚರರ್, ಟೀಚರ್ಸ್, ನಿಮ್ಮ ಗುರುಗಳಿಂದ ನಿಮ್ಗೊಂದು ಕ್ಲಾರಿಟಿ ಸಿಗ್ತಿದೆ. ಜೊತೆಗೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಆತ್ಮೀಯರು ಯಾರು ನಿಮ್ಮಿಂದ ದೂರ ಇದ್ರು, ಆ ವ್ಯಕ್ತಿಗಳು ನಿಮ್ಮ ಜೊತೆ ಈ ಒಂದು ವೀಕಲ್ಲಿ ಒಡನಾಟಗಳು, ಆ ಒಂದು ವ್ಯಕ್ತಿ ಜೊತೆ ಮಾತು, ಕಾನ್ವರ್ಸೇಷನ್ ಆಗ್ತಿದೆ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ನಿಮಗೆ ಒಂದು ವೀಕ್. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ನಿಮಗೆ ಈ ಒಂದು ವೀಕ್. ಅಷ್ಟು ಸಂತೋಷ ನಿಮಗೆ ಈ ಒಂದು ವೀಕಲ್ಲಿ ಸಿಗ್ತಿದೆ. ಎಸ್, ಯಾರೋ ಒಂದು ಮಾತು ನಿಮಗೆ ಏನು ಹೇಳ್ತಿದ್ದಾರೆ, ಅವರ ಮಾತಲ್ಲಿ ನಿಮ್ಗೇನೋ ಒಂದು ಕಾನ್ಫಿಡೆನ್ಸ್ ಸಿಗ್ತಿದೆ, ಒಂದು ರೀತಿ ಖುಷಿ ಆಗ್ತಿದೆ. ಎಸ್, ರಾಯರ ಆಶೀರ್ವಾದ ಪಾಯಲ್ ನಂಬರ್ 1ಗೆ ಸಿಕ್ಕಿದೆ. ಈ ಒಂದು ವೀಕ್ ರಾಯರ ಆಶೀರ್ವಾದ ನಿಮಗೆ ಸಿಗ್ತಿದೆ. ಎಸ್, ಯು ಆರ್ ಗೋಯಿಂಗ್ ಟು ಅಚೀವ್ ಸಮಥಿಂಗ್ ಇನ್ ಯುವರ್ ಲೈಫ್. ಅದನ್ನ ಈ ಒಂದು ವೀಕಲ್ಲಿ ಮಾಡ್ತಿದ್ದೀರಾ. ಆ್ಯಂಡ್ ಡೋಂಟ್ ಡ್ರಾಪ್ ಇಟ್. ಆ್ಯಂಡ್ ಯಾವುದನ್ನು ಅರ್ಧದಲ್ಲೇ ನಿಲ್ಲಿಸಬೇಡಿ, ಮುಂದುವರಿಸಿ. ಬಿಕಾಸ್ ನಿಮ್ಮ ಒಂದು ಎಫರ್ಟ್ ಬೇಕಾಗಿದೆ, ಪ್ರಯತ್ನ ನೀವು ಪಡ್ತಿದ್ದೀರಾ, ಫಲ ಭಗವಂತ ಕೊಡ್ತಿದ್ದಾರೆ ಈ ಒಂದು ವೀಕಲ್ಲಿ ಪಾಯಲ್ ನಂಬರ್ 1ಗೆ. ಎಸ್, ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಷನ್ ಅಲ್ಲಿದೆ. ನೀವು ಕೂಡ ತುಂಬ ಪ್ರೊಟೆಕ್ಟ್ ಆಗಿದ್ದೀರಾ. ಯಾವುದೋ ಒಂದು ರೀತಿ ಭಯ, ಆತಂಕ ಇದೆ ನಿಮಗೆ, ಏನಾಗುತ್ತೆ ಮುಂದೆ, ಏನಾಗುತ್ತೆ. ಎಸ್, ಆ ಒಂದು ಭಯದಿಂದ ಈಚೆ ಬರ್ತಿದ್ದೀರಾ. ಜೊತೆಗೆ ನಿಮ್ಮ ಫ್ಯಾಮಿಲಿ ನಿಮಗೆ ತುಂಬ ಸಪೋರ್ಟಿವ್ ಆಗಿ ಒಂದು ವೀಕ್ ನಿಲ್ತಿದ್ದಾರೆ. ಎಸ್, ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಜೊತೆಗಿದೆ. ಈ ಒಂದು ವೀಕ್ ನೀವೇನು ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಜೊತೆಗಿದೆ. ಸೂರ್ಯನಾರಾಯಣ ಸ್ವಾಮಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ಸನ್ ಕಾರ್ಡ್ ಬಂದಿದೆ. ಸಾಕಷ್ಟು ಬೆಳಕು, ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಏನು ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ಹೇಳ್ತಾರೆ, ಆ ರೀತಿ ಒಂದು ರೀತಿ ಮಿರಾಕಲ್ ನಿಮ್ಮ ಲೈಫಲ್ಲಿ. ಎಷ್ಟು ನೊಂದಿದ್ದೀರಾ, ಎಷ್ಟು ಹಿಂಸೆ ಆಗಿದೆ ನಿಮಗೆ, ಎಷ್ಟು ಪೇನನ್ನ ನೀವು ತಡ್ಕೊಂಡಿದ್ದೀರಾ, ಅದೆಲ್ಲವೂ 1 by 1 ಸ್ಟೆಪ್ ಬೈ ಸ್ಟೆಪ್ ನಿಮಗೆ ರಿಲೀಸ್ ಆಗ್ತಿದೆ. ಪಾಯಲ್ ನಂಬರ್ 1 ತುಂಬಾನೇ ಲಕ್ಕಿ, ತುಂಬಾನೇ ಹ್ಯಾಪಿನೆಸ್. ಸೊ ತುಂಬ ಯಾರೋ ಇಲ್ಲಿ ಲವ್ ಫೇಲ್ಯೂರ್ ಆಗಿದೆ, ಆ ಪರ್ಸನಿಂದ ತುಂಬ ನೋವು ಆಗಿದೆ ಈ ಹಿಂದೆ. ಸೊ ಸಾಕಷ್ಟು ನೋವು ತಿಂದಿದ್ದೀರಾ, ಸಾಕಷ್ಟು ಆ ವ್ಯಕ್ತಿಯಿಂದ ನಿಮಗೆ ಮೋಸ ಆಗಿದೆ. ಆ ವ್ಯಕ್ತಿನ ಡ್ರಾಪ್ ಮಾಡಿ ಮುಂದೆ ಮೂವ್ ಆನ್ ಆಗಬೇಕಿದೆ. ಸೊ ಮತ್ತೆ ಆ ವ್ಯಕ್ತಿ ಬರ್ತಾರಾ ಅಂತ ನಿಮ್ಮ ಪ್ರಶ್ನೆ ಆಗಿದ್ರೆ, ಖಂಡಿತವಾಗ್ಲೂ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದರೆ ಸಾಕಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಮುಂದೆ ಮೂವ್ ಆನ್ ಆಗಿ ಹೊಸ ಪಾರ್ಟ್ನರ್, ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಸಿಂಗಲ್ಸ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಫಿಕ್ಸ್ ಆಗ್ತಿದೆ. ವಧುವರನ ಹುಡುಕ್ತಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ಏನೋ ಒಂದು ರೀತಿ ನಿಮಗೆ ಇಷ್ಟ ಆಗೋ, ಮನಸ್ಸಿಗೆ ಇಷ್ಟ ಆಗೋ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ತುಂಬ ವೆಯ್ಟ್ ಮಾಡ್ತಿದ್ದೀರಾ, ತುಂಬ ಅರಿಕೆ ಮಾಡಿದ್ದೀರಾ, ತುಂಬ ಬೇಡ್ಕೊಂಡಿದ್ದೀರಾ, ತುಂಬ ನೋವು ಪಟ್ಟಿದ್ದೀರಾ, ಮ್ಯಾರೇಜ್ ಫಿಕ್ಸ್ ಆಗಿಲ್ಲ ಅಂತ. ಖಂಡಿತ ಈ ಒಂದು ವೀಕಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಬರ್ತಿದೆ. ಜೊತೆಗೆ ನಿಮ್ಮ
ಮನೆ ದೇವರ ಅನುಗ್ರಹ ಕೂಡ ನಿಮಗೆ ಬೇಕಿದೆ, ಮನೆ ದೇವರ ಆಶೀರ್ವಾದ ನಿಮಗೆ ಸಿಗ್ತಿದೆ. ಸೊ ಈ ಒಂದು ವೀಕಲ್ಲಿ ನೀವು ಮನೆ ದೇವರಿಗೆ ಕೂಡ ಹೋಗ್ತಿರಬಹುದು, ಟ್ರಾವೆಲ್ ಮಾಡ್ತಿರಬಹುದು, ಸನ್ನಿಧಾನಕ್ಕೆ ಹೋಗ್ತಿರಬಹುದು. ಜೊತೆಗೆ ನಿಮ್ಮ ಹಿಂದೆ ಏನು ಗಾಸಿಪ್ ನಡೀತಿತ್ತು, ನಿಮ್ಮ ಹಿಂದೆ ಏನು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ರು, ಅದೇನು ನಿಮಗೆ ಗೊತ್ತಾಗಬೇಕು ಅಂತ ನೀವು ಅನ್ಕೊಂತಿದ್ದೀರಾ, ನಿಮ್ಮ ಕಿವಿಗೆ ಬೀಳ್ಬೇಕು ಅಂತ ಅನ್ಕೋತಿದ್ದೀರಾ. ಖಂಡಿತ ಈ ಒಂದು ವೀಕಲ್ಲಿ ಆ ಒಂದು ನೆಗೆಟಿವಿಟೀಸ್ ಏನಾಗಿತ್ತು ಅದು ನಿಮಗೆ ಗೊತ್ತಾಗ್ತಿದೆ, ಅದರಿಂದ ನಿಮಗೆ ರಿಲೀಸ್ ಕೂಡ ಸಿಗ್ತಿದೆ. ಸೊ ಎಸ್, ಹಿಂದೆ ಆಗಿದ್ದನ್ನ ಮರೆತು ಮುಂದೆ ಆಗಬೇಕಾಗಿರೋದನ್ನ ಯೋಚನೆ ಮಾಡಿ. ಹೆಚ್ಚು ನಾವೆಷ್ಟು ಕೆದಕ್ತೀವೋ ಅಷ್ಟು ನಮಗೆ ಪೇನ್ ಆಗ್ತಿರುತ್ತೆ. ಸೊ ಯಾವುದನ್ನು ಹಿಂದೆ ಆಗಿದ್ದನ್ನ ಕೆದಕಕ್ಕೆ ಹೋಗ್ಬೇಡಿ. ಆಯಿತು, ನೋವು ತಿಂದಿದ್ದೀರಾ, ಅದರಿಂದ ಮುಂದೆ ಬರಬೇಕಾಗಿದೆ, ಮುಂದೆ ಆಗಬೇಕಾಗಿರೋ ಒಳ್ಳೆ ಕೆಲಸಗಳನ್ನ ನೀವು ಮಾಡಬೇಕಿದೆ. ಸ್ವಲ್ಪ ಎಡುವ ಸಾಧ್ಯತೆ ಇದೆ ಈ ಒಂದು ವೀಕಲ್ಲಿ, ಸ್ವಲ್ಪ ಯಾರಿಂದನೂ ನಿಮಗೆ ಸ್ವಲ್ಪ ಎಡುವ ಸಾಧ್ಯತೆ ಇದೆ. ನೀವು ತಗೊಳ್ಳೋ ಆಪ್ಷನಲ್ಲಿ ಎಡುವ ಸಾಧ್ಯತೆ ಇದೆ. ಅದು 3ನೇ ಪರ್ಸನ್, ಥರ್ಡ್ ಪಾರ್ಟಿಯಿಂದ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗಬಹುದು. ನಿಮ್ಮ ಮನಸ್ಸು ಏನು ಹೇಳುತ್ತೋ ನಿಮ್ಮ ನಿರ್ಧಾರನೇ ಮುಖ್ಯವಾಗಿ ತಗೊಳ್ಳಿ. ಯಾವುದೇ ಒಂದು ಪ್ರಾಪರ್ಟಿ ಬೈ ಮಾಡೋಕ್ಕಾಗಿರಬಹುದು, ಯಾವುದೇ ಒಂದು ಸೈನ್ ಮಾಡೋಕ್ಕಾಗಿರಬಹುದು, ನಿಮ್ಮ ಜಮೀನಿಗೆ ಸಂಬಂಧಪಟ್ಟಾಗೆ, ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗೆ, ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಯಾರಿಗೆ ನೀವು ಅಮೌಂಟನ್ನು ಕೊಡಬೇಕು ಅಂದ್ಕೊಂಡಿದ್ದೀರಾ, ಎಚ್ಚರ ವಹಿಸಿ. ಬಿಕಾಸ್ ಈ ಕೊಡೋ ಹಣ ವಾಪಸ್ ನಿಮ್ಮ ಕೈಗೆ ಸೇರೋದು ತುಂಬಾನೇ ಕಷ್ಟ, ಟ್ರಬಲ್ ಆಗಬಹುದು. ನಿಮ್ಮ ಅದೃಷ್ಟ ಆಗಿರಬಹುದು, ನಿಮ್ಮ ಪ್ರಾಬ್ಲಮ್ಸ್ಗೆ ಅವರು ಸಪೋರ್ಟ್ ಮಾಡಿದ್ದಾರೆ, ನೀವು ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಹೋಗಿ ನೀವು ಪ್ರಾಬ್ಲಮ್ಗೆ ಸಿಗಾಕೊಳ್ಳೋದು ಬೇಡ. ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಆ್ಯಂಡ್ ಸಾಕಷ್ಟು ಹೊಸ ಮಾಹಿತಿಗಳು ನಿಮಗೆ ಸಿಗ್ತಿದೆ, ಹೊಸ ಗುರುಗಳು ನಿಮಗೆ ಸಿಗ್ತಿದ್ದಾರೆ. ಆ ಗುರುಗಳಿಂದ ನಿಮಗೆ ಏನೋ ಒಂದು ಕ್ಲಾರಿಟಿ ಬೇಕಾಗಿರಬಹುದು, ಅದಕ್ಕಾಗಿ ನೀವು ಓಡಾಡ್ತಿದ್ದೀರಾ. ಆ ಒಂದು ಕ್ಲಾರಿಟಿ ಬೇಕಾಗಿದೆ, ಯಾಕೆ ಹೀಗಾಗ್ತಿದೆ ಅನ್ನೋದನ್ನ ತಿಳ್ಕೋಬೇಕಾಗಿದೆ. ಸೊ ಎಸ್, ಆ ಕ್ಲಾರಿಟಿ ನಿಮಗೆ ಸಿಗ್ತಿದೆ. ಹೆಚ್ಚಾಗಿ ಈ ಒಂದು ವೀಕ್ ನಿಮ್ಮ ತಾಯಿಯಿಂದ ನಿಮಗೆ ತುಂಬ ಸಂತೋಷ ವಾತಾವರಣಗಳು ನಿಮಗೆ ಸಿಗ್ತಿದೆ. ಆ್ಯಂಡ್ ನಿಮ್ಮ ತಾಯಿ ಹೇಳೋ ಮಾತನ್ನ ಕೇಳಿ ಸಾಕಷ್ಟು ಬದಲಾವಣೆ ನೀವು ಅಲ್ಲೇ ನೋಡ್ತಿದ್ದೀರಾ. ಎಸ್, ಯಾವ ಆಪರ್ಚುನಿಟೀಸ್ಗೆ ನೀವು ವೆಯ್ಟ್ ಮಾಡ್ತಿದ್ದೀರಾ ಅದು ಯಾವಾಗಲೂ ನಿಮಗೆ ಸಿಕ್ಕಿದೆ. ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ನಿಮಗೆ ದಾರಿ ಸಿಕ್ಕಿಲ್ಲದೆ ಇರಬಹುದು. ಅದು ಸಿಕ್ಕಿದೆ, ಬಟ್ ನಿಮಗೆ ಆ ದಾರಿ ಹೋಗ್ಲಿಕ್ಕೆ ನಿಮ್ಗೆ ಅವಕಾಶ ಆಗದೆ ಇರಬಹುದು. ಅದನ್ನು ನಿಮಗೆ ತಡಿಬೇಕು ಅಂತ ನಿಮ್ಮ ಹಿಂದೆ ಇರೋ ವ್ಯಕ್ತಿಗಳು ತಡೆದಿರಬಹುದು, ನಿಮ್ಮ ಅದೃಷ್ಟನ ತಡೆದಿರಬಹುದು. ಬಟ್ ಅದನ್ನು ಕಿತ್ಕೊಳ್ಳೋಕ್ಕೆ ಅವ್ರ ಕೈಲಿಂದ ಸಾಧ್ಯ ಇಲ್ಲ. ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಸಾಕಷ್ಟು ಅವಕಾಶಗಳಿದೆ. ಯಾವುದಕ್ಕೆ ಕೈ ಕಟ್ಕೊಂಡು ಕೂರಬೇಕು, ಯಾವುದನ್ನ ನಿಮ್ಮಿಂದ ಆಗ್ತಿಲ್ಲ ಬಿಡಬೇಕು ಅಂತ ಅನ್ಸುತ್ತೋ ಅದನ್ನ ಮಾಡಿ. ಯಾವುದನ್ನ ಮಾಡೋಕ್ಕಾಗತ್ತೆ ಅದಕ್ಕೆ ಕೈ ಕಟ್ಕೊಂಡು ಕೂರಬೇಡಿ. ಬಿಕಾಸ್ ಈ ಒಂದು ವೀಕ್ ಸಮಯಗಳು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರಬಹುದು. ಟೈಮ್ ಇಸ್ ವೆರಿ ಪ್ರೆಷಿಯಸ್. ಸೊ ಟೈಮನ್ನು ಯುಟಿಲೈಸ್ ಮಾಡ್ತಿದ್ದೀರಾ. ಜೊತೆಗೆ ಈ ಒಂದು ಟೈಮಲ್ಲಿ ಕೆಲಸ ಆಗಬೇಕು ಅಂತ ನೀವು ಫಿಕ್ಸ್ ಮಾಡ್ಕೊಂಡಿದ್ದೀರಾ, ಅದೇನೋ ಒಂದು ರೀತಿ ಡಿಲೇ ಆಗ್ತಿದೆ. ಬಟ್ ಆ ಡಿಲೇ ಆಗೋದ್ರಿಂದ ನಿಮಗೆ ತುಂಬ ಅನುಕೂಲತೆ ಆಗ್ತಿದೆ. ಅದಕ್ಕೆ ನೀವು ವರಿ ಮಾಡಬೇಡಿ. ಹ್ಯಾಪಿ ಈ ಒಂದು ವೀಕ್ ಸಾಕಷ್ಟು ಹ್ಯಾಪಿನೆಸ್ ಇದೆ, ಸಾಕಷ್ಟು ಬದಲಾವಣೆಗಳಿದೆ. ಎಸ್, ಎಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ, ಪುಣ್ಯಕ್ಷೇತ್ರಕ್ಕೆ ಹೋಗ್ತಿದ್ದೀರಾ, ಅಥವಾ ಎಲ್ಲಿ ನೀವು ನೇಚರ್ ಸೈನ್ ಟ್ರಾವೆಲ್ ಮಾಡ್ತಿದ್ದೀರಾ, ಹೆಚ್ಚು ಈ ಒಂದು ವೀಕಲ್ಲಿ ಹೆಚ್ಚು ನೇಚರ್ ಸೈನ್ ಟ್ರಾವೆಲ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ನಿಮಗಿದೆ. ಆ್ಯಂಡ್ ಸಡನ್ಲಿ ನಿಮಗೆ ಒಂದು ಅವಕಾಶಗಳು ಸಿಗ್ತಿದೆ. ಸಡನ್ಲಿ ನೀವೆಲ್ಲೋ ಟ್ರಾವೆಲ್ ಮಾಡ್ತಿರಬಹುದು, ಸಡನ್ಲಿ ನಿಮಗೆ ಒಂದು ಕಾಲ್ ಬರ್ತಿರಬಹುದು. ಎಲ್ಲೋ ಒಂದು ರೀತಿ ನಿಮಗೆ ಈ ಒಂದು ವೀಕ್ ಫ್ರೀ ಇರೋದಿಲ್ಲ, ತುಂಬಾನೇ ಟೆನ್ಷನ್ ಇರುತ್ತೆ, ತುಂಬಾನೇ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅನ್ನೋ ಗಡಿಬಿಡಿ ಇರುತ್ತೆ. ಬಟ್ ಎಲ್ಲೂ ತುಂಬ ನೀವು ಎಂಜಾಯ್ ಮಾಡ್ತಿದ್ದೀರಾ ಈ ಒಂದು ವೀಕ್. ಪೈಲ್ ನಂಬರ್ 1. ಎಸ್, ಯಾವುದೋ ನಿಮ್ಮ ಲೈಫಲ್ಲಿ ಕಂಪ್ಲೀಟ್ ಆಗಿಲ್ಲ, ಅದು ಖಂಡಿತ ಕಂಪ್ಲೀಟ್ ಆಗೋ ಟೈಮಿಂಗ್ ಬರ್ತಿದೆ. ಜೊತೆಗೆ ನಿಮ್ಮ ಮಾತಿನಿಂದ ತುಂಬಾನೇ ಹ್ಯಾಪಿನೆಸ್, ಚೇಂಜಸ್, ಬದಲಾವಣೆ ಬರ್ತಿದೆ. ಜೊತೆಗೆ ಭಗವಾನ್ ಕೂಡ ನಿಮಗೆ ಆಶೀರ್ವದಿಸ್ತಿದ್ದಾರೆ. ಆ್ಯಂಡ್
ಏನೋ ಒಂದು ರೀತಿ ಚೇಂಜಸ್ ಇದೆ. ಗುರುಗಳ ಆಶೀರ್ವಾದ ಪೈಲ್ ನಂಬರ್ 1ಗೆ ಹೆಚ್ಚಾಗಿದೆ. ಕಟಕಾಟಕ, ಮೇಷ, ಮಿಥುನ, ಸಿಂಹ, ಮಕರ, ಕುಂಭ, ಮೀನ ಈ ರಾಶಿಗಳಿಗೆ ಹೆಚ್ಚು ರೆಸಿನೇಟ್ ಆಗಬಹುದು ಇದು. ಸೊ ಈ ರಾಶಿಗಳ ಎನರ್ಜಿ ಸಿಗ್ತಿದೆ ಇಲ್ಲಿ. ಎಸ್, ನಾಟ್ ಓನ್ಲಿ ಫಾರ್ ಈ ರಾಶಿಗೆ ಅಂತ ಪೈಲ್ ನಂಬರ್ 1 ಯಾರು ಚೂಸ್ ಮಾಡಿದ್ದೀರಾ ಅವರೆಲ್ಲರಿಗೂ ಖಂಡಿತ ಯಾವ ಕೆಲಸನೂ ಅರ್ಧಕ್ಕೆ ನಿಲ್ಲಿಸ್ಬೇಡಿ. ಯಾವುದನ್ನು ನಿಮ್ಮ ಕೈಲಿ ಇಷ್ಟು ದಿವಸ ಇಷ್ಟು ವರ್ಷ ಆಗಿಲ್ಲ ಅಂತ ಅನ್ಕೊಂಡಿದ್ರಿ, ಆ ಕೆಲಸನ ಈಗ ಕಂಪ್ಲೀಟ್ ಮಾಡ್ಕೋತಿದ್ದೀರಾ. ಕೋರ್ಟ್ ವಿಚಾರದಲ್ಲಿ ಇಷ್ಟು ವರ್ಷಗಳಿಂದ ನಿಮಗೆ ನ್ಯಾಯ ಸಿಕ್ಕಿಲ್ಲದೆ ಇರಬಹುದು, ಅದೇ ಎಳಿತಾನೆ ಇರಬಹುದು, ಅದೇ ಈ ಒಂದು ವೀಕಲ್ಲಿ ಕಂಪ್ಲೀಟ್ ಆಗ್ತಿದೆ. ಅದು ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಎಂಟ್ರಿ ಆಗ್ತಿದ್ದಾರೆ. ಆ ಹೊಸ ವ್ಯಕ್ತಿ ನಿಮ್ಮ ಲೈಫಿಗೆ ಎಂಟ್ರಿ ಆಗೋದ್ರಿಂದ ನಿಮ್ಮ ಲೈಫಲ್ಲಿ ಸಾಕಷ್ಟು ಬದಲಾವಣೆ, ನಿಮ್ಮ ಮುಖದಲ್ಲಿ ತುಂಬ ಸಂತೋಷ ನಾನು ನೋಡ್ತಿದ್ದೀರಾ. ಅಮೇಝಿಂಗ್. ಪೈಲ್ ನಂಬರ್ 1 ತುಂಬಾನೇ ಖುಷಿ ಆಗ್ತಿದೆ ಈ ಒಂದು ರೀಡಿಂಗ್ನ ನಿಮಗೆ ಮಾಡ್ತಿರೋದು. ತುಂಬ ಹ್ಯಾಪಿನೆಸ್ ಇದೆ, ತುಂಬ ಚೇಂಜಸ್ ಇದೆ, ತುಂಬ ಬದಲಾವಣೆ ಇದೆ. ಬಟ್ ಯಾವುದನ್ನ ನೀವು ನಿರ್ಧಾರ ತಗೋತಿದ್ದೀರಾ, ಬೇರೆಯವ್ರ ಮಾತನ್ನ ಕೇಳಬೇಡಿ. ನಿಮಗೆ ಯಾರು ಸರಿ ಅನ್ಸುತ್ತೋ ಅವ್ರ ಮಾತನ್ನ ಮಾತ್ರ ಕೇಳಿ. ಬಿಕಾಸ್ ಎಡುವ ಸಾಧ್ಯತೆ ಇದೆ. ನಾನು ಆಗ್ಲೇ ಹೇಳ್ದಾಗೆ ಆ ಪರ್ಸನ್ಸ್ ನಿಮ್ಮನ್ನ ಎಡಬೇಕು, ಮುಂದೆ ಹೋಗ್ಬಾರ್ದು ಅನ್ನೋದನ್ನ ತಡೆಗಟ್ತಾ ಇರಬಹುದು. ಸೊ ಎಚ್ಚರ ವಹಿಸಿ ಅಂಡ್ ನಿಮ್ಮ ನಿರ್ಧಾರ ನೀವು ತಗೊಳ್ಳಿ. ಯಾವುದೋ ಒಂದು ರೀತಿಯಲ್ಲಿ ಭಗವಂತ ನಿಮಗೆ ಒಂದು ರೀತಿ ಪರೀಕ್ಷೆ ಮಾಡ್ತಿರಬಹುದು. ಏನೋ ಒಂದು ರೀತಿ ನಿಮ್ಗೆ ಒಂದು ವೀಕಲ್ಲಿ ಒಂದು ರೀತಿ ವಿಸ್ಮಯ ತರ ಏನೋ ನಿಮ್ಗೆ ಒಂದು ಚೇಂಜಸ್ ಬೇಕಾಗಿದೆ ನಿಮ್ಮ ಲೈಫಿಗೆ. ಅದನ್ನ ಭಗವಂತ ಪರೀಕ್ಷೆ ಮಾಡಿ ಕೊಡ್ತಿದ್ದಾರೆ. ಸೊ ಯಾರೋ ನಿಮ್ಗೆ ತುಂಬಾ ಮಾತಾಡಿಸ್ತಿರಬಹುದು, ಅಥವಾ ಆ ವ್ಯಕ್ತಿ ನಿಮ್ಗೆ ಹೆಚ್ಚು ಪ್ರಶ್ನೆ ಕೇಳ್ತಿರಬಹುದು. ಯಾಕೆ ಈ ಒಂದು ನಿರ್ಧಾರ ತಗೋತಿದ್ದೀರಾ ಅನ್ನೋದನ್ನಾಗಿರಬಹುದು. ನಿಮ್ಮ ಲೈಫಲ್ಲಿ ಏನ್ ಪ್ರಾಬ್ಲಮ್ಸ್ ಆಗಿತ್ತು ಅದನ್ನ ಕೇಳ್ತಿರಬಹುದು. ನಿಮ್ಮ ಒಂದು ಪರ್ಸನಲ್ ಲೈಫಲ್ಲಿ ಏನ್ ನಡೀತಿದೆ ಅನ್ನೋದು ಆ ವ್ಯಕ್ತಿಗೆ ಏನೋ ಒಂದು ರೀತಿ ಭಗವಂತನೇ ನಿಮ್ಮ ಲೈಫಿಗೆ ಈ ಒಂದು ವೀಕಲ್ಲಿ ಏನ್ ನಿಮ್ಮ ಪರ್ಸನಲ್ ಲೈಫ್ ಏನ್ ನಿಮ್ಗೆ ನೋವಾಗ್ತಿದೆ ನಿಮ್ಮ ಪರ್ಸನಲ್ ಲೈಫಲ್ಲಿ, ಅದಕ್ಕೊಂದು ಕ್ಲಾರಿಟಿ ಭಗವಂತ ಯಾವುದೋ ಮೂಲಕ ಬಂದು ನಿಮ್ಗೆ ಆಶೀರ್ವದಿಸಿ ಅದರಿಂದ ಈಚೆ ಕರ್ಕೊಂಡು ಬರ್ತಿರಬಹುದು. ಇದೆಲ್ಲವೂ ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ ಇದೆ, ಭಗವಂತನ ಆಶೀರ್ವಾದ ಇದೆ. ಜೊತೆಗೆ ಥರ್ಡ್ ಪಾರ್ಟೀಸ್ ಇಂದ ಅಷ್ಟೇ ನಿಮ್ಗೆ ಪೇನ್ ಇದೆ. ಆ ವ್ಯಕ್ತಿಗಳು ಒಂದು ರೀತಿ ನಾರದ ಮುನಿಗಳ ಹಾಗೆ ನಿಮ್ಮ ಒಂದು ಮಾತುಗಳನ್ನ ನೀವೇನ್ ಮಾಡ್ತಿದ್ದೀರಾ ಅನ್ನೋದನ್ನ ಎಲ್ಲರಿಗೂ ಪ್ರಚಾರ ಮಾಡಿಸೋದು, ಅದರಿಂದ ನಿಮ್ಮ ಕೆಲಸ ಸ್ವಲ್ಪ ಡಿಲೇ ಆಗ್ತಿರಬಹುದು. ಈ ಒಂದು ವೀಕಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಕೂಡ ನಡೀತಿದೆ. ಆ ಶುಭ ಕಾರ್ಯದಿಂದ ಸಾಕಷ್ಟು ಬದಲಾವಣೆ ಇದೆ. ಎಲ್ಲೋ ನೀವು ಇಷ್ಟಪಟ್ಟಿರೋ ಕೆಲಸಕ್ಕೆ ಕೈ ಹಾಕ್ತಿದ್ದೀರಾ, ಜೊತೆಗೆ ಟ್ರಾವೆಲ್ ಮಾಡ್ತಿದ್ದೀರಾ. ಈ ಒಂದು ವೀಕ್ ಸಡನ್ಲಿ ನಿಮ್ಗೆ ಟ್ರಾವೆಲ್ ಸಿಗ್ತಿದೆ. ಆ ಟ್ರಾವೆಲ್ ಅಲ್ಲಿ ಸಾಕಷ್ಟು ಬದಲಾವಣೆ ಅವಕಾಶಗಳು ನಿಮಗೆ ಸಿಗ್ತಿದೆ. ಸೊ ರಾಮರು ಬಂದಿದ್ದಾರೆ, ತುಂಬಾ ರಾಮರನ್ನ ನಂಬಿದ್ದೀರಾ, ಕೃಷ್ಣನನ್ನ ನಂಬಿದ್ದೀರಾ. ಸೊ ಸಾಕಷ್ಟು ಬದಲಾವಣೆ ನಿಮ್ಮ ಲೈಫಲ್ಲಿ ಬರಬೇಕಿದೆ ಈ ಒಂದು ವೀಕಲ್ಲಿ. ಅದನ್ನ ನೀವು ನೋಡ್ತಿದ್ದೀರಾ. ಬರೀ ಎಕ್ಸೆಪ್ಟ್ ಮಾಡೋದು ಅಷ್ಟೇ ನಿಮ್ಗೆ ಇವಾಗ ಕೆಲಸ. ಈ ಹಿಂದೆ ನೀವು ನೋಡಿರೋ ಪೇನ್ ಇನ್ನ ಈ ಒಂದು ವೀಕಿಂದ ಅಷ್ಟು ನಿಮ್ಗೆ ಆ ಪೇನ್ ಅನಿಸ್ತಾ ಇಲ್ಲ. ಸಾಕಷ್ಟು ಬದಲಾವಣೆನೇ ನೀವು ನೋಡ್ತಿದ್ದೀರಾ. ಸೊ ನಿಮ್ಮ ಬ್ರದರ್ಸ್ ಇಂದ ನಿಮ್ಗೆ ಸಾಕಷ್ಟು ಹೊಸ ಮಾಹಿತಿಗಳು ಸಿಗ್ತಿದೆ. ಅವರಿಂದ ನಿಮ್ಗೆ ಉಡುಗೊರೆ ಗಿಫ್ಟ್ ಕೂಡ ಸಿಗ್ತಿದೆ. ಅದರಿಂದ ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ನೀವಿರೋ ವೆಹಿಕಲ್ನ ಕೂಡ ಚೇಂಜ್ ಮಾಡ್ತಿದ್ದೀರಾ, ನೀವಿರೋ ಸ್ಥಳನ ಕೂಡ ಚೇಂಜ್ ಮಾಡ್ತಿದ್ದೀರಾ. ಎಸ್, ಒಂದ್ ರೀತಿ ಏನೋ ನಿಮ್ಮ ಲೈಫಲ್ಲಿ ಈ ಒಂದು ವೀಕಲ್ಲಿ ಏನೋ ಚೇಂಜಸ್ ಇದೆ. ಆ ಚೇಂಜ್ ಮಾಡೋದ್ರಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗ್ತಿದೆ. ಎಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ
ಖಂಡಿತ ಅದನ್ನ ತಿದ್ಕೋತಿದ್ದೀರಾ. ಪೈಲ್ ನಂಬರ್ 1 ಆ ಮಿಸ್ಟೇಕ್ಸ್ನ ತಿದ್ಕೋತಿದ್ದೀರಾ, ಮುಂದೆ ನಡೀತಿದ್ದೀರಾ. ಸೊ ಗೋ ವರಹಸ್ವಾಮಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಸೊ ಈ ಒಂದು ವೀಕಲ್ಲಿ ಗೋ ವರಹಸ್ವಾಮಿ ದೇವಸ್ಥಾನ ಕೂಡ ಹೋಗ್ತಿರಬಹುದು. ಅಲ್ಲಿರೋ ಒಂದು ಮಿರಾಕಲ್ಸ್, ಆ ಒಂದು ಕ್ಷೇತ್ರದಲ್ಲಿ ನಡೆಯೋ ಮಿರಾಕಲ್ಸ್, ಅಲ್ಲಿ ನಿಮಗೆ ಏನೋ ಒಂದು ಸೂಚನೆ ಭಗವಂತ ನಿಮಗೆ ಕೊಡ್ತಿದ್ದಾರೆ. ಅಲ್ಲಿಂದ ನಿಮ್ಮ ಲೈಫಲ್ಲಿ ತುಂಬಾನೇ ಟರ್ನ್ ಅಪ್ಸ್ ಆಗ್ತಿದೆ. ವಾವ್. ನನ್ನ ಲೈಫಲ್ಲಿ ಸಾಕಷ್ಟು ನೋವನ್ನು ನೋಡಿದ್ದೀನಿ. ನನಗೆ ಎಷ್ಟು ನೋವನ್ನು ಮಾಡಿದ್ದಾರೆ, ಅವರಿಗೆ ಪನಿಷ್ಮೆಂಟ್ ಆಗಲ್ವಾ ಅನ್ನೋ ಒಂದು ಪ್ರಶ್ನೆ ನಿಮಗಿದೆ. ಸೊ ನೀವು ಹೆಡವಿದ್ದೀರಾ, ಬಿದ್ದಿದ್ದೀರಾ, ನಿಮ್ಮ ಬಾಡಿಯಲ್ಲಿ ಸಾಕಷ್ಟು ಫ್ರ್ಯಾಕ್ಚರ್ಸ್ ಆಗಿದೆ ಯಾರಿಗೋ. ಆ ಫ್ರ್ಯಾಕ್ಚರ್ಸ್ ನಿಮ್ಮ ನೋವು ಆ ತಾಯಿ ನೋಡಿದರೆ, ಆ ಒಂದು ನಿಮಗಾಗಿರೋ ನೋವನ್ನು ನಿಮ್ಮ ಶತ್ರುವಿಗೆ ಕೊಡೋ ಜವಾಬ್ದಾರಿ ಆ ತಾಯಿದು. ಖಂಡಿತ ಮಹಿಷಾಸುರ ಮರ್ದಿನಿ ತಾಯಿ ಚಾಮುಂಡೇಶ್ವರಿ ಅಮ್ಮ ಆ ಒಂದು ಸೂಚನೆನ ಇಲ್ಲಿ ತೋರಿಸ್ತಿದ್ದಾರೆ. ಹೊಸ ಪ್ರೀತಿ ಬರ್ತಿದೆ ನಿಮ್ಮ ಲೈಫಿಗೆ. ಆ ಪ್ರೀತಿ ಬರಬಾರ್ದು ಅಂತ ತಡೆಗಟ್ಟಿದ್ದಾರೆ. ನಿಮ್ಮ ಪ್ರೀತಿಯಲ್ಲಿ ಮೋಸ ಆಗಬೇಕು ಅಂತ ತಡೆಗಟ್ಟಿದ್ದಾರೆ. ಥರ್ಡ್ ಪಾರ್ಟೀಸಿಂದ ನೋವು ಆಗ್ತಿದೆ, ಮನಸ್ಸಿಗೆ ತುಂಬ ಬೇಸರ ಆಗ್ತಿದೆ. ನಿಮ್ಮ ಮನಸ್ಸಲ್ಲಿರೋ ಮಾತುಗಳನ್ನ ಯಾರಿಗೂ ಶೇರ್ ಮಾಡೋಕೆ ಆಗ್ತಿಲ್ಲ. ಯಾರು ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೋತಿಲ್ಲ. ನಿಮಗೇನಾಗ್ತಿದೆ ಅನ್ನೋ ನಿಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೋತಿಲ್ಲ. ಇಲ್ಲಿ ಭಗವಂತ ಅರ್ಥ ಮಾಡ್ಕೋತಿದ್ದಾರೆ. ಸೊ ಕಾಳಿಕಾ ಪರಮೇಶ್ವರಿ ಹಾಗೂ ಮಹಿಷಾಸುರ ಮರ್ದಿನಿ ತಾಯಿ ಚಾಮುಂಡೇಶ್ವರಿ ಅಮ್ಮ ಅರ್ಥ ಮಾಡ್ಕೊಂಡಿದ್ದಾರೆ. ಖಂಡಿತ ಹೊಸ ಪ್ರಪೋಸಲ್ ಬರ್ತಿದೆ. ಆ್ಯಂಡ್ ಹೆಚ್ಚು ಈ ಒಂದು ವೀಕಲ್ಲಿ ನೀವು ಪ್ಯಾರೆಟ್ಸ್ ಆಗಿರಬಹುದು, ತುಂಬ ಬರ್ಡ್ಸ್ನ ನೋಡ್ತಾ ಇದ್ದೀರಾ. ಆ ಒಂದು ಬರ್ಡ್ಸಿಂದ ನಿಮಗೆ ಒಂದೇನೋ ಸೂಚನೆಗಳಿಗೆ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಸೊ ಆ ಒಂದು ಸೂಚನೆ ನಿಮ್ಮ ಲೈಫಿಗೆ ಈ ಒಂದು ವೀಕಿಗೆ ಸಾಕಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ಪೈಲ್ ನಂಬರ್ 1 ಎಸ್, ಖಂಡಿತ ಯಾರಿಗೂ ಇಲ್ಲಿ ಹೆಲ್ತ್ ಇಶ್ಯೂಸ್ ಇದೆ. ಆ ಹೆಲ್ತ್ ಇಶ್ಯೂಸ್ ಕೂಡ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ಲಿ ನಿಮ್ಮಿಂದ ಆ ಹೆಲ್ತ್ ಇಶ್ಯೂಸ್ ಹೋಗ್ತಿದೆ. ಅದ್ರ ಬಗ್ಗೆ ವರಿ ಮಾಡಬೇಡಿ. ಆ್ಯಂಡ್ ನೀವು ಕೇಳ್ಕೊಂಡಿದ್ದೀರಾ ಆ ತಾಯಿ ಹತ್ರ ನಿಮ್ಮ ಹೆಲ್ತ್ ಬಗ್ಗೆ ವೆಲ್ ಆಗಬೇಕಂತ. ಖಂಡಿತ ಈ ಒಂದು ವೀಕಲ್ಲಿ ನಿಮ್ಮ ಹೆಲ್ತ್ ಕೂಡ ವೆಲ್ ಆಗ್ತಿದೆ. ಜೊತೆಗೆ ನಿಮ್ಮ ಕಾಲಿಗೆ ಸಂಬಂಧಪಟ್ಟಾಗಿ ಎಲ್ಲೋ ಒಂದು ರೀತಿ ಕಾಲು ಜೋಮ್ ಹಿಡಿಯೋದಾಗಿರಬಹುದು, ಅಥವಾ ಕಾಲಿಗೆ ಸ್ವಲ್ಪ ಪೆಟ್ಟಾಗೋದು ಆಗಬಹುದು. ಅದ್ರ ಬಗ್ಗೆ ಎಚ್ಚರ ವಹಿಸಿ. ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಸೊ ಏನು ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ ಅದು ಒಂದು ರೀತಿ ಸಣ್ಣದಾಗಿ ನಿಮಗೆ ತಾಯಿ ಕಾಪಾಡ್ತಿದ್ದಾರೆ. ನಿಮಗೆ ಅದು ಸಣ್ಣ ಮಟ್ಟದಲ್ಲಿ ಆಗಿ ನಿಮಗೆ ಅದು ಪೇನ್ ನಿಮ್ಗೆ ಅನ್ಸೋದಿಲ್ಲ. ಬಟ್ ನಿಮ್ಗೆ ಆ ಒಂದು ಸೂಚನೆ ಆ ರೀತಿ ಗೊತ್ತಾಗಬಹುದು. ನಿಮ್ಗೇನು ನೆಗೆಟಿವಿಟೀಸ್ ಆಗಿದೆ ಅದನ್ನು ತಾಯಿ ಅಲ್ಲೇ ತೊಳೆದಾಕ್ತಿದ್ದಾರೆ. ಆ್ಯಂಡ್ ಯು ಆರ್ ಎ ಬ್ಲೆಸ್ಡ್ ಪರ್ಸನ್. ಎಸ್, ಪೈಲ್ ನಂಬರ್ 1 ಸಾಕಷ್ಟು ಬ್ಯೂಟಿಫುಲ್ ಮೆಸೇಜಸ್ ಸಿಕ್ಕಿದೆ ನಿಮಗೆ. ಈ ಒಂದು ವೀಕಲ್ಲಿ ಯಾವ ಕೆಲಸ ಮಾಡಬೇಕಂತ ಅನ್ಕೊಂಡಿದ್ದೀರಾ, ಯಾವ ಒಂದು ನಿರ್ಧಾರ ತಗೋತಿದ್ದೀರಾ, ಎಸ್, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಸಾಕಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಇಲ್ಲಿ ಸಿಗ್ತಿದೆ. ನಿಮ್ಮ ಒಂದು ದಾಂಪತ್ಯ ಜೀವನ ಏನು ನೋವಾಗಿತ್ತು, ಬೇಸರ ಆಗಿತ್ತು, ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಈ ಒಂದು ವೀಕಲ್ಲಿ ನಿಮ್ಮ ದಾಂಪತ್ಯ ಜೀವನ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಪ್ರಾರ್ಥನೆ ಭಗವಂತನಿಗೆ ಕೇಳಿಸಿದೆ. ಖಂಡಿತ ನಿಮ್ಮ ಕೋರಿಕೆ ಏನಿದೆ ಖಂಡಿತ ಅದು ಈಡೇರ್ತಿದೆ. ಸೊ ನಂದೀಶ್ವರ ಆಶೀರ್ವಾದ ನಿಮ್ಮ ಜೊತೆಗಿದೆ, ಪಾರ್ವತಿ ಪರಮೇಶ್ವರ ಆಶೀರ್ವಾದ ನಿಮ್ಮ ಜೊತೆಗಿದೆ. ಸೊ ಸಾಕಷ್ಟು ಆಧ್ಯಾತ್ಮಿಕ ಏನೋ ಒಂದು ಸೂಚನೆಗಳು, ಆ ಒಂದು ಬದಲಾವಣೆಗಳು, ಏನೋ ಒಂದು ಕಲಿತಿದ್ದೀರಾ ನಿಮ್ಮ ಲೈಫಲ್ಲಿ. ಸೊ ಒಂದೊಳ್ಳೆ ಡೈರೆಕ್ಷನ್ನಲ್ಲಿ ನಿಮಗೆ ದಾರಿ ಸಿಗ್ತಿದೆ. ಜೊತೆಗೆ ಹೆಚ್ಚು ಅಸ್ಟ್ರಾಲಜೀಸ್ ಬಗ್ಗೆ ತಿಳ್ಕೊತಿದ್ದೀರಾ. ಅಸ್ಟ್ರಾಲಜೀಸ್ನ
ಭೇಟಿ ಕೂಡ ಆಗ್ತಿದ್ದೀರಾ. ಅದ್ರ ಬಗ್ಗೆ ನೀವು ಕಲಿಬೇಕು ಅನ್ನೋ ಒಂದು ಆಸಕ್ತಿ ನಿಮಗೆ ಈ ಒಂದು ವೀಕಲ್ಲಿ ಆಗ್ತಿದೆ. ಖಂಡಿತ ಹೊಸ ಗುರುಗಳು ನಿಮ್ಮ ಲೈಫಿಗೆ ಸಿಗ್ತಿದ್ದಾರೆ. ಜೊತೆಗೆ ಹೊಸ ಮೆಟೀರಿಯಲ್ಸ್ನ ನಿಮ್ಮ ಮನೆಗೆ ತಗೊಂಡು ಬರ್ತಿದ್ದೀರಾ. ಸೊ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ಏನು ಹಣಕಾಸಿನ ಪರಿಸ್ಥಿತಿ ನಿಮಗೆ ಬೇಸರ ಆಗಿತ್ತು, ಈ ಒಂದು ವೀಕಲ್ಲಿ ಸ್ವಲ್ಪ ಚೇತರಿಕೆ ಆಗ್ತಿದೆ ನಿಮ್ಮ ಲೈಫಿಗೆ. ಸೊ ನೀವು ಮಾಡ್ತಿರೋ ಕೆಲಸನ ಯಾರೋ ಗಾಸಿಪ್ ಮಾಡ್ತಿದ್ದಾರೆ, ಅದರಿಂದ ನಿಮಗೆ ಸ್ವಲ್ಪ ಅಡೆತಡೆಗಳಾಗ್ತಿದೆ. ಹೇಳ್ದೇನೆ ಸೈಲೆಂಟಾಗಿ ಕೆಲಸನ ಮುಗಿಸಿ ಖಂಡಿತ 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇಲ್ಲಿ ಕೃಷ್ಣ ಪರಮಾತ್ಮನು ಅದೇ ಹೇಳ್ತಿದ್ದಾರೆ, ಸೈಲೆಂಟಿಂದ ಕೆಲಸನ ಮಾಡಿದ್ರೆ ಖಂಡಿತ ಅಲ್ಲಿ ಫಲ ಜಾಸ್ತಿ ಸಿಗುತ್ತೆ. ಸೊ ನೀವೆಲ್ಲಿ ಜಾಸ್ತಿ ಪ್ರಚಾರ ಮಾಡ್ತಿರೋ ಅಲ್ಲೇ ಅದು ಗಾಳಿ ಮಾತಲ್ಲಿ ಹೋಗ್ಬಿಡ್ಬೋದು ನಿಮ್ಮ ಶತ್ರುವಿಗೆ. ಅದರಿಂದ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಬಹುದು. ಹೊಸ ಪ್ರೀತಿ ಬರ್ತಿದೆ, ಹೊಸ ಪ್ರಪೋಸ್ ಯಾರು ನಿಮಗೆ ಪ್ರಪೋಸಲ್ ಕೂಡ ಮಾಡ್ತಿದ್ದಾರೆ. ಸೊ ಎಸ್, ಲಾಟ್ಸ್ ಆಫ್ ಹ್ಯಾಪಿನೆಸ್ ನಿಮ್ಮ ಲೈಫಲ್ಲಿ ಸಿಗ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ಏಂಜಲ್ಸ್ ಇಂದ ಏನ್ ಬ್ಲೆಸ್ಸಿಂಗ್ ಸಿಗ್ತದೆ ನೋಡೋಣ. Lightly compromise, it's up to you. Yes, ಎಲ್ಲವೂ ನಿಮಗೆ ಬಿಟ್ಟಿರೋ ನಿರ್ಧಾರ. ನೀವು ಹೇಗೆ ತಗೋತೀರೋ ಅದರಲ್ಲಿ ನಿಮಗೆ ತುಂಬಾ ಸಕ್ಸಸ್ ಸಿಗ್ತಿದೆ. ಯಾವುದೋ ಒಂದು ವಿಚಾರದಲ್ಲಿ ಕಾಂಪ್ರಮೈಸ್ ಆಗಬೇಕಾಗಿದೆ. ಖಂಡಿತ ಕೋರ್ಟ್ ವಿಚಾರದಲ್ಲಾಗಿರಬಹುದು, ಅಥವಾ ನಿಮ್ಮ ದಾಂಪತ್ಯ ಜೀವನದಲ್ಲಾಗಿರಬಹುದು, ಅಥವಾ ನಿಮ್ಮ ಲೈಫಲ್ಲಿ ಯಾವುದನ್ನ ಕಾಂಪ್ರಮೈಸ್ ಮಾಡಬೇಕು, ಯಾರನ್ನ ಕಾಂಪ್ರಮೈಸ್ ಮಾಡಬೇಕು, ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋದು ನಿಮಗೆ ಹೆಚ್ಚು ಕ್ಲಾರಿಟಿನ ಯೂನಿವರ್ಸ್ ನಿಮಗೆ ಕೊಡ್ತಿದ್ದಾರೆ. ಎಸ್, ಒಂದು ರೀತಿ ಬೇರೆ ದಾರಿ ನಿಮಗೆ ಸಿಗ್ತಿದೆ. ಸೊ ಹೆಚ್ಚು ಭಗವಂತನ ಹೆಚ್ಚು ಪೂಜಿಸ್ತಿದ್ದಾರೆ ಈ ಒಂದು ವೀಕ್. ಹೆಚ್ಚು ಭಕ್ತಿ ಆಗ್ತಿದೆ ಭಗವಂತನ ಮೇಲೆ. ಸಾಕಷ್ಟು ಬದಲಾವಣೆ ಇದೆ. ಪಾಯಿಂಟ್ ನಂಬರ್ 1. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೋ ವೆರಿ ಮಚ್. ಎಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನಿಮ್ಮ ಇಷ್ಟ ಆಗ್ತಾವೆಲ್ಲವೂ ಸಿದ್ಧಿಯಾಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 2. ಯಾರಿ ಒಂದು ಪೈಲ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಒಂದು ವಾರದ ರೀಡಿಂಗ್. ಎಸ್, ಮೊದಲೇದಾಗಿ ಬೆಲ್ಲೇನು ಮೆಸೇಜ್ ಕೊಡುತ್ತೆ ನೋಡೋಣ. ಒಂದು ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ರೀಡಿಂಗ್ನ ನೋಡಿ. ಯಾವುದು ರೆಸನೇಟ್ ಆಗುತ್ತೆ ಅದನ್ನ ತಗೊಳ್ಳಿ. ರೆಸನೇಟ್ ಆಗಿಲ್ದಿರೋದನ್ನ ಪ್ಲೀಸ್ ಇಲ್ಲೇ ಬಿಟ್ಬಿಡಿ. ಎಸ್, ಎಸ್, ಫೈಲ್ ನಂಬರ್ 2. ಈ ಒಂದು ವೀಕಲ್ಲಿ ಸಾಕಷ್ಟು ಚೇಂಜಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಖಂಡಿತ ಚೇಂಜಸ್ ಬರ್ತಿದೆ. ಯಾಕೋ ನಿಮ್ಮಿಂದ ಎಫರ್ಟ್ ಸಾಕಾಗ್ತಿಲ್ವೇನೋ, ಯಾಕೋ ಒಂದು ರೀತಿ ಭಯ ಆಗ್ತಿರಬಹುದು, ಯಾಕೋ ಒಂದು ರೀತಿ ಆರೋಗ್ಯ ಸರಿಗಿಲ್ಲದೆ ಇರಬಹುದು, ಯಾಕೋ ಒಂದು ರೀತಿ ಮನಸ್ಸಿಗೆ ಬೇಸರ ಆಗಿರಬಹುದು, ಯಾಕೋ ಮನಸ್ಸಲ್ಲಿರೋದನ್ನ ಯಾರೊಟ್ಟಿಗಾರು ಶೇರ್ ಮಾಡಲಿಕ್ಕೆ ನಿಮಗೆ ಅವಕಾಶ ಆಗ್ತಿಲ್ದೇ ಇರಬಹುದು. ಈ ಒಂದು ವೀಕಲ್ಲಿ ಇಷ್ಟೆಲ್ಲ ನೋವು, ಸಂಕಟ ಏನಿದ್ರು ಎಲ್ಲವೂ ರಿಲೀಸ್ ಆಗ್ತಿದೆ. ಪಾಯಿಲ್ ನಂಬರ್ 2. ಸಾಕಷ್ಟು ಬದಲಾವಣೆ ಬರ್ತಿದೆ. ಸೊ ಆ ಬದಲಾವಣೆನ ನೀವು ನೋಡ್ತಿದ್ದೀರಾ. ನಿಮ್ಮ ಎಫರ್ಟ್ ಬೇಕಾಗಿದೆ. ಎಸ್, ಶನೇಶ್ವರ ಸ್ವಾಮಿನ ಆರಾಧನೆ ಮಾಡಿ, ಆಂಜನೇಯ ಸ್ವಾಮಿನ ಆರಾಧನೆ ಮಾಡಿ, ಶನಿವಾರ ಎಳ್ಬತ್ತಿ ಹಚ್ಚಿ ಬನ್ನಿ. ಸಾಕಷ್ಟು ಬದಲಾವಣೆ ನಿಮಗೆ ಸಿಗ್ತಿದೆ. ನೀವು ಟ್ರಾವೆಲ್ ಮಾಡಬೇಕಿದ್ರೆ, ನೀವೇನಾದರೂ ವೆಹಿಕಲ್ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಿದ್ರೆ ಸ್ಪೀಡಾಗಿ ಡ್ರೈವ್ ಮಾಡಬೇಡಿ, ಸ್ಲೋ ಆಗಿ ಡ್ರೈವ್ ಮಾಡಿ. ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ನಿಮ್ಮ ಎಚ್ಚರ ನೀವು ವಹಿಸಿ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಿ, ನಿಮ್ಮ ಬಗ್ಗೆ ಗಮನ ಕೊಡಿ. ಎಸ್,
ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ. ಬಿಕಾಸ್ ಈ ಒಂದು ವೀಕಲ್ಲಿ ಸಾಕಷ್ಟು ಆ ರೀತಿ ನಿಮಗೆ ಈ ರೀತಿ ತೊಂದರೆಗಳಿಗೆ ಏನಿತ್ತು ಅದು ನಿವಾರಣೆ ಆಗುತ್ತೆ. ನೀವು ನಂಬಿರೋ ಭಗವಂತನ ಹೆಸರಲ್ಲಿ ಮುಂದೆ ಚಲನೆ ಮಾಡಿ, ಖಂಡಿತ ಬದಲಾವಣೆ ನಿಮಗೆ ಸಿಗ್ತಿದೆ. ಫೈಲ್ ನಂಬರ್ 2. ಯಾರೋ ಸಖತ್ತು ಪೇನ್ ಅಲ್ಲಿದ್ದೀರಾ, ಯಾಕೋ ಹಿಂಸೆ ಆಗ್ತಿದೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸಾಧ್ಯ ಆದ್ರೆ ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಖಂಡಿತ ನನ್ನೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಎಸ್, ಆ ಒಂದು ನೋವಿಂದ ನೀವು ಈಚೆ ಬರ್ತಿದ್ದೀರಾ, ಖಂಡಿತ ಆ ಒಂದು ಪೇನ್ ಇಂದ ಈಚೆ ಬರ್ತಿದ್ದೀರಾ. ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ, ನಿಮ್ಮ ಹೆಲ್ಪ್ ಸಿಗಬಾರ್ದು ಅಂತ ನಿಮ್ಮ ಮನೆ ದೇವರನ್ನ ಬ್ಲಾಕ್ ಮಾಡಿರಬಹುದು, ನೀವು ನಂಬಿರೋ ದೇವರನ್ನ ಬ್ಲಾಕ್ ಮಾಡಿರಬಹುದು. ನಿಮ್ಮ ಸಹಾಯ ಅಗತ್ಯ ನಿಮ್ಮ ಭಗವಂತನಿಗಿದೆ. ನಿಮ್ಮಿಂದ ಆ ಭಗವಂತ ನಿಮ್ಮ ಲೈಫಿಗೆ ಮತ್ತೆ ನಿಮ್ಮ ಜೊತೆ ನೀವೇನ್ ಭಗವಂತನ ಪ್ರಾರ್ಥನೆ ಮಾಡ್ತಿದ್ದೀರಾ, ಆ ಕೋರಿಕೆ ಈಡೇರಿಲ್ಲ, ನನಗೆ ಆಗ್ತಿಲ್ಲ ಅಂತ ನೀವು ಇಷ್ಟು ದಿವಸದಿಂದ ಇಷ್ಟು ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀರಾ, ಅದೆಲ್ಲೋ ಒಂದು ರೀತಿ ಬ್ಲಾಕ್ ಮಾಡಿ ಕೂರಿಸಿರಬಹುದು. ನಿಮ್ಮ ಜಮೀನಲ್ಲೋ ನಿಮ್ಮ ಭೂಮಿಯಲ್ಲೋ ನೆಗೆಟಿವಿಟೀಸ್ ಮಾಡಿರಬಹುದು, ಆ ಕ್ಲೆನ್ಸ್ ಮಾಡ್ಕೋಬೇಕಿರಬಹುದು. ನೀವು ನಿಮ್ಮ ಜಮೀನಲ್ಲೋ ನೀವಿರೋ ಸ್ಥಳದಲ್ಲೋ ಏನೋ ಒಂದು ನೆಗೆಟಿವಿಟೀಸ್ ಮಾಡಿರಬಹುದು. ಆ ನೆಗೆಟಿವಿಟೀಸ್ ಆ ಭೂಮಿಯಲ್ಲಿದೆ, ಅದನ್ನ ನೀವು ತೆಗಿಬೇಕು. ಆಗ ನಿಮ್ಮ ನಂಬಿರೋ ಶಕ್ತಿ ದೇವತೆ, ನಿಮ್ಮ ಮನೆ ದೇವರು ನಿಮಗೆ ರಿಲೀಸ್ ಆಗಿ ನಿಮಗೆ ಏನು ಪ್ರಾಬ್ಲಮ್ಸ್ ಆಗಿದೆ ಅದನ್ನ ರಿಲೀಸ್ ಮಾಡ್ತಿದ್ದಾರೆ. ನನಗೆ ನನಗೆ ಮಾತೇ ಬರ್ತಿಲ್ಲ, ಏನು ಮುಂದೆ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಒಂದು ರೀತಿ ಸ್ಟ್ರಕ್ ಅನ್ನಿಸ್ತಿದೆ. ಶನಿಶ್ಚರ ಸ್ವಾಮಿನ ಆರಾಧನೆ ಮಾಡಿ, ಶನಿಶ್ಚರ ಸ್ವಾಮಿ ಆಲಯಕ್ಕೆ ಹೋಗಿ ಬನ್ನಿ, ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಜೊತೆಗೆ ಯಾವುದು ಆಗಿಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ ಅದನ್ನ ಮಾಡೋ ಸಾಧ್ಯತೆ ಈ ಒಂದು ವೀಕಲ್ಲಿದೆ. ಯಾವುದು ನೆರವೇರ್ತಿಲ್ಲ, ಕೈಗೂಡ್ತಿಲ್ಲ, ನೀವು ದುಡ್ದಿರೋ ಹಣ ಅಲ್ಲೇ ಡ್ರಾಪ್ ಆಗ್ತಿದೆ, ನೆಮ್ಮದಿ ಸಿಗ್ತಾ ಇಲ್ಲ, ಭೂಮಿ ಖರೀದಿ ಮಾಡಿದ್ದೀರಾ, ಮನೆ ಕಟ್ಟಕ್ಕಾಗ್ತಿಲ್ಲ, ಮನೆ ಕಟ್ಟಿ ಅರ್ಧದಲ್ಲೇ ನಿಂತೋಗಿದೆ. ಸೊ ಎಷ್ಟೋ ಜವಾಬ್ದಾರಿ ಕೆಲಸಗಳು ನಿಮ್ಮಿಂದ ಆಗ್ಬೇಕಾಗಿರೋದನ್ನ ಆಗ್ತಿದೆ. ಯಾಕೆ ಅಂದ್ರೆ ಈ ಏನೋ ನೆಗೆಟಿವಿಟೀಸ್ ನಿಮ್ಗೆ ಇರಬಹುದು, ಅದರಿಂದ ನಿಮ್ಗೆ ಈಚೆ ಬರ್ಲಿಕ್ಕೆ ಒಂದು ದಾರಿ ಸಿಗ್ತಿದೆ. ಖಂಡಿತ ದಾರಿ ಸಿಗ್ತಿದೆ. ಆ ದಾರಿಯಂತೆ ನಡೀರಿ. ಖಂಡಿತ ಈ ಒಂದು ವೀಕಲ್ಲಿ ನಿಮ್ಗೆ ಆ ಒಂದು ಕಷ್ಟದಿಂದ ನಿವಾರಣೆ ಆಗ್ತಿದೆ. ಎಸ್, ಯಾರೋ ನಿಮ್ಗೆ ಒಂದು ರೀತಿ ಭಯ ಪಡ್ತಿರಬಹುದು. ಯಾರಿಗೋ ನಿಮ್ಮ ಮನಸ್ಸಲ್ಲಿ ನಿಮ್ಗೆ ಏನಾಗೋಗುತ್ತೆ ಅನ್ನೋ ಒಂದು ಭಯ ಅನ್ನಿಸ್ತಿರ್ಬಹುದು. ಆ ಭಯ ಅವ್ರು ಮಾಡ್ತಿರಬಹುದು. ಅದರಿಂದ ನಿಮಗೆ ಏಂಜಲ್ಸ್ ರಿಲೀಸ್ ಮಾಡ್ತಿದ್ದಾರೆ. ಮೆಡಿಟೇಷನ್ ಮಾಡಿ. ಫೈಲ್ ನಂಬರ್ 2, ಮೆಡಿಟೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಒಂದು ವೀಕಲ್ಲಿ ಮೆಡಿಟೇಷನ್ ಮಾಡಿ, ನಿಮಗೆ ಅಂತ ಟೈಮ್ ಕೊಡಿ. ಹೆಚ್ಚು ಭಗವಂತನ ಸ್ಮರಣೆ ಮಾಡಿ. ಈ ಒಂದು ವೀಕಲ್ಲಿ ನಿಮ್ಮ ಕಷ್ಟಗಳಿಗೆ ಭಗವಂತ ಖಂಡಿತ ದಾರಿ ತೋರಿಸ್ತಿದ್ದಾರೆ. ಹೊಸ ಪ್ರೀತಿ ಬರ್ತಿದೆ, ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ, ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆನೆ ಮದುವೆ ಆಗ್ತಿದೆ. ಎಸ್, ಈ ಜಗತ್ತಲ್ಲಿ ನೊಂದಿರೋ ಜೀವಗಳು ಯಾರಿಲ್ಲ, ಎಲ್ಲರೂ ನೊಂದಿರೋ ಜೀವಗಳೇ. ಎಸ್, ಅದರಿಂದ ನಿಮಗೆ ಒಂದು ರೀತಿ ಆ ನೊಂದಿರೋದ್ರಿಂದ ಈಚೆ ಸಂತೋಷ ಪಡುವಂತಹ ಮನಸ್ಸು ವಾತಾವರಣ ನಿಮಗೆ ಆಗ್ತಿದೆ. ಫೈಲ್ ನಂಬರ್ 2, ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ ಏನು ಕಸಿ ಬಿಸಿ ಆಗ್ತಿತ್ತು, ಎಷ್ಟು ಸ್ಟ್ರಕ್ ಆಗ್ತಿತ್ತು, ಎಷ್ಟು ನಿಮಗೆ ಪೇನ್ ಕೊಟ್ಟಿದ್ದಾರೆ, ಹೆಚ್ಚು ಜಾಸ್ತಿ ನಿಮ್ಮ ಮೇಲೆ ಪ್ರೆಷರ್ ಆಗ್ತಿದ್ದಾರೆ, ಅದರಿಂದ ರಿಲೀಸ್ ಆಗ್ತಿದ್ದೀರಾ. ಈ ಒಂದು ವೀಕಲ್ಲಿ ಅದು ಆಗ್ತಿದೆ. ಎಸ್, ಯಾಕೋ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮಾತು ತುಂಬಾ ತೊದಲ್ತಿದೆ. ಯಾಕೋ ನಿಮ್ಮ ತುಂಬಾ ಚಿಕ್ಕ ಪುಟ್ಟ ವಿಚಾರಕ್ಕೆ ಜೋರ್ ವಾಯ್ಸ್ ಅಲ್ಲಿ ಮಾತಾಡೋದು, ಒಂದು ರೀತಿ ನಿಮ್ಮ ಸರೌಂಡಿಂಗ್ ಇರೋ ವಾತಾವರಣನ ಸ್ವಲ್ಪ ಯಾಕೋ ಡಿಸಪಾಯಿಂಟ್ ಆಗ್ತಿರಬಹುದು ನಿಮ್ಮಿಂದ. ಇದ್ಯಾವುದು ನೀವು ಮಾಡ್ತಿರೋದಲ್ಲ, ನಿಮ್ಮಿಂದ ಇರೋ ಜನಗಳು ಮಾಡಿಸ್ತಿದ್ದಾರೆ. ಅದರಿಂದ ನಿಮಗೆ ರಿಲೀಸ್ ಆಗಬೇಕಿದೆ. ಖಂಡಿತ ಯಾವುದೇ ದುಡುಕು ನಿರ್ಧಾರಗಳನ್ನ ತಗೋಬೇಡಿ. ಎಲ್ಲದಕ್ಕೂ ಒಂದು ಎಂಡ್ ಇರುತ್ತೆ, ಅಲ್ಲಿ ಪ್ರಾರಂಭನೂ ಇರುತ್ತೆ. ಅದನ್ನ ಮರಿಬೇಡಿ. ಖಂಡಿತ ಹೊಸ ಬಿಗಿನಿಂಗ್ ಇದೆ. ಯಾಕೆ ನೀವು ಈ ಒಂದು ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದೀರಾ ಅಂದ್ರೆ, ನೀವು ಆ ಡೈರೆಕ್ಷನ್ ಅಲ್ಲಿ ಹೋಗ್ಬೇಡಿ, ನೀವು ಅದನ್ನ ಮಾಡಬೇಡಿ. ನಿಮ್ಗೆ ಅದು ಅವಕಾಶ ಸಿಕ್ಕುತ್ತೆ, ಬೇರೆ ರೀತಿ ಡೈರೆಕ್ಷನ್ ಅಲ್ಲಿ ಹೋಗಿ ಬೇರೆದ್ ಮಾಡಿ, ನೀವು ಇದನ್ನ ಮಾಡಿ, ಇದನ್ನ ಹೋಗಿ,
ಈ ದಾರಿಲಿ ನಡೀರಿ, ಇದನ್ನ ಮಾಡು ಅಂತ ನಿಮ್ಗೆ ಯಾರು ಪುಷ್ ಮಾಡ್ತಿದ್ರು ಅವ್ರ ಮಾತನ್ನ ನೀವು ಕೇಳಲಿಲ್ವಲ್ಲ, ಅವರ ಮಾತನ್ನ ನೀವು ಆಲಿಸಿಲ್ವಲ್ಲ, ಇಲ್ಲ ನಾನು ಹೀಗೆ ಹೋಗ್ತೀನಿ, ಇಲ್ಲ ನಾನು ಇದನ್ನೇ ಮಾಡ್ತೀನಿ, ನಾನು ಇದನ್ನೇ ತಗೋತೀನಿ, ನನಗೆ ಇದೇ ಬೇಕಾಗಿದೆ ಅಂತ ನೀವು ಹೋದ್ರಿ, ಅಲ್ಲಿ ನೀವು ಎಡದ್ರಿ. ಈಗ ಎಡವಿದ್ದು ನೀವೇ, ನೋವು ಅನುಭವಿಸ್ತಾ ಇರೋದು ನೀವೇ. ಇದನ್ನ ನಂಬಿರೋ ಭಗವಂತ ನಿಮಗೆ ಬೇರೆ ದಾರಿ ತೋರಿಸಿದ್ರು ನಾನು ಇದನ್ನೇ ಮಾಡ್ತೀನಿ, ನಾನು ಇದನ್ನೇ ಆರಿಸ್ಕೋತೀನಿ ಅಂತ ನೀವು ಹೋದ್ರಿ. ಸೊ ನಿಮ್ಗೆ ಅಲ್ಲಿ ಪೆಟ್ಟೆ ಸಿಕ್ಕಿದೆ. ಸೊ ಪ್ರೀತಿಯಲ್ಲಿ ಮೋಸ ಆಗಿದೆ. ಆ ವ್ಯಕ್ತಿ ನಿಮಗೆ ಆ ವ್ಯಕ್ತಿ ಮ್ಯಾಚಬಲ್ ಅಲ್ಲ. ಬಟ್ ಆ ವ್ಯಕ್ತಿ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿದ್ದೀರಾ, ಆ ವ್ಯಕ್ತಿಯಿಂದ ನೋವು ಅನುಭವಿಸಿದ್ದೀರಾ, ತುಂಬ ಭಯ ಪಟ್ಟಿದ್ದೀರಾ, ಹಿಂಸೆ ಆಗಿದೆ. ಈಗ ನಿಮ್ಗೆ ಆ ಪರ್ಸನಿಂದ ರಿಲೀಸ್ ಬೇಕಾಗಿದೆ. ಈ ಡೈರೆಕ್ಷನ್ ನಿಮಗೆ ಒಳ್ಳೇದಲ್ಲ ಅಂತ ಅನ್ಸಿದ್ರು ನೀವು ಆ ಡೈರೆಕ್ಷನಲ್ಲಿ ಹೋಗಿದ್ದೀರಾ. ಲೆಟ್ಸ್ ಸಿ ವಾಟ್ ಹ್ಯಾಪನ್, ಐ ವಾಂಟ್ ಟು ಗೋ ಅಂತ ನೀವು ಹೋಗಿದ್ದೀರಾ. ಖಂಡಿತ ಅದರಲ್ಲಿ ನಿಮಗೆ ನೋವು ಆಗಿದೆ, ಪ್ರೀತಿಯಲ್ಲಿ ಮೋಸ ಆಗಿದೆ. ಈಗ ದುಡುಕಿ ಯಾವ ನಿರ್ಧಾರ ನೀವು ತಗೋತಿದ್ದೀರಾ ಅದು ನಿಮ್ಮ ಕುಟುಂಬಕ್ಕೆ ನಿಮಗೆ ಸರಿ ಅನಿಸ್ತಿದ್ಯಾ ಅದನ್ನ ನೀವು ಯೋಚನೆ ಮಾಡಿ. ಯಾರಿಗೆ ಮೆಸೇಜ್ ತಲುಪಬೇಕು ಫೈಲ್ ನಂಬರ್ 2 ಅವರಿಗೆ ತಲುಪಲಿ. ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಖಂಡಿತ ಶೇರ್ ಮಾಡಿ ನನ್ನ ಜೊತೆ. ಎಸ್, ತಾಯಿ ಚೌಡೇಶ್ವರಿ ಅಮ್ಮ ನಿಮಗೆ ಶಕ್ತಿ ಕೊಡ್ಲಿ, ಜೊತೆಗೆ ನಿಮಗೆ ಒಂದು ಸ್ಟ್ರಾಂಗ್ ಎನರ್ಜೀಸ್ ಕೊಡ್ಲಿ, ನಿಮ್ಗೆ ಈ ಒಂದು ಎನರ್ಜೀಸ್ ಇಂದ ರಿಲೀಸ್ ಸಿಕ್ಲಿ, ಜೊತೆಗೆ ಹ್ಯಾಪಿನೆಸ್ ಇದೆ ನಿಮಗೆ. ಅದನ್ನ ನೀವು ನೋಡ್ತಿಲ್ಲ, ಮುಂದೇನಾಗುತ್ತೆ, ಇದೇ ರೀತಿ ಆಗುತ್ತಾ ಅನ್ನೋ ಒಂದು ನೆಗೆಟಿವ್ ಥಾಟ್ಸ್ನ ನಿಮ್ಮ ಮೈಂಡಿಂದ ತೆಗೆದಾಕಿ. ಬಿಕಾಸ್ ಬರೀ ನೆಗೆಟಿವಿಟೀಸೇ ತುಂಬ್ಕೊಂಡ್ಬಿಟ್ಟಿದೆ ನಿಮ್ಮ ಮೈಂಡಲ್ಲಿ. ಹಿಂಗಾಗೋಗುತ್ತಾ, ಹಂಗಾಗೋಗುತ್ತಾ, ಹಿಂಗೆ ಮಾಡಿಬಿಡ್ತಾರ, ಹಂಗೆ ಮಾಡಿಬಿಡ್ತಾರ. ನೋ, ನಥಿಂಗ್ ವಿಲ್ ಹ್ಯಾಪನ್ ದೇರ್. ನೀವು ಅದರಿಂದ ಈಚೆ ಬನ್ನಿ. ಒಂದು ಸೆಕೆಂಡ್ ನೀವು ಅದನ್ನ ಥಿಂಕ್ ಮಾಡೋದು ನಿಲ್ಲಿಸಿ, ಈಗ ಆಗುತ್ತೆ, ಹಿಂಗೆ ಮಾಡ್ತೀನಿ, ನಾನು ಇದರಿಂದ ಈಚೆ ಬರ್ತೀನಿ, ನನಗೆ ಒಳ್ಳೇದಾಗುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಿ. ಖಂಡಿತ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಿಮಗೆ ಮೋಸ ಆಗಲಿಕ್ಕೆ ನೀವು ನಂಬಿರೋ ಭಗವಂತ ಬಿಡೋದಿಲ್ಲ. ಫೈಲ್ ನಂಬರ್ 2 ಆ್ಯಂಡ್ ನಿಮ್ಗೆ ಯಾವ ಪರ್ಸನ್ ಮೋಸ ಮಾಡಿದ್ದಾರೆ ಅವ್ರಿಗೂ ಕೂಡ ಪೆಟ್ಟಾಗುತ್ತೆ. ಅದಕ್ಕೆ ನೀವು ನೋವು ತಿನ್ಬೇಡಿ. ಬಿಕಾಸ್ ನಿಮಗೆ ನೋವು ಕೊಟ್ಟಿದ್ದಾರಲ್ಲ, ನೀವು ಯಾಕೆ ನೋವು ತಿನ್ಬೇಕು? ನೀವಾಗಲೇ ಸಾಕಷ್ಟು ನೋವು ತಿಂದಿದ್ದೀರಲ್ಲ, ಅದೇ ಸಾಕಾಗಿದೆ ನಿಮಗೆ. ನೀವು ಆ ಡೈರೆಕ್ಷನಲ್ಲಿ ಹೋಗಿದ್ದೀರಾ, ಅಲ್ಲಿ ನಿಮಗೆ ಮೋಸ ಆಗಿದೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ಮೋಸ ಆಗಿದೆ, ನಿಮ್ಮ ಜಮೀನಿಗೆ ಸಂಬಂಧಪಟ್ಟಾಗೆ, ನಿಮ್ಮ ಕೆಲಸದಲ್ಲಿ ಸಂಬಂಧಪಟ್ಟಾಗೆ ಏನು ತೊಂದರೆಗಳಾಗಿತ್ತು, ಯಾರ್ಯಾರಿಗೆ ಯಾವ ಪ್ರಾಬ್ಲಮ್ಸ್ ಆಗಿತ್ತು ನಿಮ್ಮ ಲೈಫಲ್ಲಿ, ಅದರಿಂದ ನಿಮಗೆ ರಿಲೀಸ್ ಸಿಗ್ತಿದೆ. ಫೈಲ್ ನಂಬರ್ 2. ಎಸ್, ಟೇಕ್ ವಾಟ್ ರೆಸನೇಟ್ ಫಾರ್ ಯು. ಇದಕ್ಕೆ ನನಗೆ ದಾರಿನೇ ಸಿಕ್ಕಲ್ವಾ ಅಂತ ಕೈ ಕೊಟ್ಕೊಂಡು ಕೂತ್ಕೊಳ್ಳೋ ಬದಲು ಇದರಿಂದ ಹೇಗೆ ಈಚೆ ಬರಬೇಕು ಅನ್ನೋದನ್ನ ಯೋಚನೆ ಮಾಡಿ. ಫೈಲ್ ನಂಬರ್ 2 ಖಂಡಿತ ನಿಮಗೆ ದಾರಿ ಸಿಗುತ್ತೆ. ನಿಮ್ಮ ಮನೆ ದೇವರು ನಿಮಗೆ ದಾರಿ ತೋರಿಸ್ಕೊಡ್ತಿದ್ದಾರೆ. ಯೂನಿವರ್ಸ್ ನಿಮಗೆ ದಾರಿ ತೋರಿಸ್ಕೊಡ್ತಿದ್ದಾರೆ. ಎಸ್, ಮೆಡಿಟೇಷನ್ ಮಾಡಿ, ನಿಮ್ಮ ಮೌನದಿಂದ ಭಗವಂತನ ಕೇಳಿ. ಖಂಡಿತ ಭಗವಂತ ಅದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾರೆ. ನಿಮಗೆ ನಂಬಿಕೆ ಇಲ್ಲದೆ ಇರಬಹುದು ಭಗವಂತನ ಮೇಲೆ. ಕೆಲವರಿಗೆ ಯಾರಿಗೂ ಇಲ್ಲಿ ನಂಬಿಕೆ ಇಲ್ಲ ಭಗವಂತನ ಮೇಲೆ. ಎಷ್ಟು ಮೋಸ ಆಗಿದೆ ನನ್ನ ಲೈಫಲ್ಲಿ, ನೀನೆಲ್ಲೋ ನನ್ನ ಜೀವನದಲ್ಲಿ ಕಣ್ಮುಚ್ಕೊಂಡು ಕೂತಿದ್ಯಾ ಅನ್ನೋ ಒಂದು ನಿಮ್ಮ ಮಾತಿದೆಯಲ್ಲ, ಅದನ್ನ ತೆಗೆದಾಕಿ. ಖಂಡಿತ ನಿಮಗೆ ಅದರಿಂದ ರಿಲೀಸ್ ಮಾಡಿದ್ದಾರೆ, ನಿಮ್ಮನ್ನ ಕಾಪಾಡಿದ್ದಾರೆ. ನೀವು ಇನ್ನೂ ಈ ಭೂಮಿ ಮೇಲೆ ಇದ್ದೀರಾ, ನಿಮಗೆ ಎಲ್ಲ ಒಳ್ಳೇದಾಗ್ತಿದೆ ಅಂದ್ರೆ ಭಗವಂತನೇ ಕಾಪಾಡ್ತಿರೋದು. ಇನ್ನು ಮುಂದೆ ಭಗವಂತ ಇನ್ನು ಹೆಚ್ಚನ್ನೇ ಕೊಡ್ತಿದ್ದಾರೆ ಹೊರತು ಕಮ್ಮಿ ಕೊಡ್ತಾ ಇಲ್ಲ, ಕಮ್ಮಿ ಮಾಡ್ತಿಲ್ಲ, ಹೆಚ್ಚಿಸ್ತಿದ್ದಾರೆ ಹೊರತು ಕಮ್ಮಿ ಮಾಡ್ತಿಲ್ಲ. ಸಾಕಷ್ಟು ಬೆಳಕಿದೆ ಆ್ಯಂಡ್ ಖಂಡಿತ ಕತ್ಲೆ ಇತ್ತು, ಆ ಕತ್ಲೆಯಿಂದ ಬೆಳಕನ್ನು ನೀವು ನೋಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಯಾವುದನ್ನ ನೀವು ನಿರ್ಧಾರ ತಗೋತೀರಾ, ಖಂಡಿತ ನಿಮಗಿನ್ನ ಹಿರಿಯರ ಮಾತನ್ನ ಕೇಳಿ. ಅವ್ರ ಮಾತನ್ನು ನಿಮ್ಗೆ ಕೇಳಕ್ಕೆ ಮನಸ್ಸು ಒಪ್ತಿಲ್ಲ, ಭಗವಂತನ ಕೇಳಿ. ಭಗವಂತ ಖಂಡಿತ ಉತ್ತರ ಕೊಟ್ಟೇ ಕೊಡ್ತಾರೆ. ಸೊ ತುಂಬ ಭಗವಂತನ ಮೇಲೆ ನಂಬಿಕೆ ಬರ್ತಿದೆ. ತುಂಬ ಹೊಸ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ. ಹೊಸ ದೇವಸ್ಥಾನ ಅಂದರೆ ಹೊಸದಾಗಿ ನಿಮ್ಮ ಸರೌಂಡಿಂಗಲ್ಲಿ ನಿರ್ಮಾಣ ಮಾಡಿರೋ ದೇವಸ್ಥಾನ, ಆ ಗುಡಿಗೆ ಹೋಗ್ತಿದ್ದೀರಾ. ಅಲ್ಲಿ ನೀವು ನಿಮ್ಮ ಪ್ರಾರ್ಥನೆಯನ್ನ ಸಲ್ಲಿಸ್ತಿದ್ದೀರಾ. ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರು ತಗೊಳ್ಳಿ. ಖಂಡಿತ ಸಾಕಷ್ಟು ಬದಲಾವಣೆ ನಿಮಗೆ ಆ ಕ್ಷೇತ್ರಕ್ಕೆ ಹೋದಾದ್ಮೇಲಿಂದ ಸಿಗ್ತಿದೆ. ಸಾಕಷ್ಟು ಬದಲಾವಣೆಗಳಾಗ್ತಿದೆ.
ಎಸ್, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಎಸ್, ಟೈಮ್ ಸರಿಯಾಗಿ ಊಟ ಮಾಡಿ. ಅಸಿಡಿಟಿ ಪ್ರಾಬ್ಲಮ್ಸ್ ಆಗಬಹುದು, ಹೆಚ್ಚು ಮೈಗ್ರೇನ್ ಸಮಸ್ಯೆ ಬರಬಹುದು ಈ ಒಂದು ವೀಕಲ್ಲಿ. ಈಗಿನ ಹವಾಮಾನದಿಂದ ಎಲ್ಲರಿಗೂ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಿದೆ. ಹೆಚ್ಚು ನೀರನ್ನ ಕುಡೀರಿ, ಹೆಚ್ಚು ಸ್ಟ್ರೆಸ್ ಕೊಡಬೇಡಿ, ಆರಾಮಾಗಿ ಇರಿ, ಆರಾಮಾಗಿ ನಿರ್ಧಾರಗಳನ್ನ ತಗೊಳ್ಳಿ. ಎಸ್, ಪೈಲ್ ನಂಬರ್ 2. ಓಕೆ, ನೀವೇನು ಕೇಳಿದ್ರಿ, ನಿಮ್ಮ ಮನಸ್ಸಲ್ಲಿರೋ ಮಾತುಗಳು ನಿಮಗೆ ಆಸೆ ಈಡೇರಿಲ್ಲ ಅಂತ. ಎಸ್, ಆ ಆಸೆ ಈಡೇರ್ತಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆಗಳಿರುತ್ತೆ. ಅದು ಈಡೇರಿದಾಗ ಭಗವಂತನಿಗೆ ನಾವು ಮೊರೆ ಹೋಗ್ತೀವಿ. ನೀನೇನು ನಾನು ಕಾಪಾಡೋದಿಲ್ಲ, ನನಗೇನು ಮಾಡಿಕೊಟ್ಟಿಲ್ಲ ಅನ್ನೋ ಒಂದು ಬೇಸರದಲ್ಲಿ ಹೇಳಿರ್ತೀವಿ. ಖಂಡಿತ ಮತ್ತೆ ಭಗವಂತನ ಹತ್ರನೇ ಹೋಗ್ತೀವಿ. ನೀನು ಆ ಕೆಲಸ ಮಾಡಿಕೊಟ್ಟಿದ್ಯಾ, ನಿನಗೆ ಅದನ್ನ ದಾರಿ ತೋರಿಸ್ಕೊಟ್ಟಿದ್ಯಾ. ಎಸ್, ಭಗವಂತನಿಗೆ ಒಂದು ಥ್ಯಾಂಕ್ಸ್ ಹೇಳೋ ಟೈಮ್ ಬಂದಿದೆ. ಪೈಲ್ ನಂಬರ್ 2. ಹೊಸ ಪ್ರೀತಿ ಬರ್ತಿದೆ. ಹೊಸ ಭೂಮಿನ ಖರೀದಿ ಮಾಡ್ತಿದ್ದೀರಾ. ಏನು ಪ್ರಯತ್ನ ಮಾಡ್ತಿದ್ದೀರಾ ನಿಮ್ಮ ಸ್ವಂತ ಮನೆಗೆ ಹೋಗಬೇಕು ಅಂತ. ಆ ಒಂದು ಪ್ರಯತ್ನ ಖಂಡಿತ ನಿಮಗೆ ತುಂಬಾ ಸಂತೋಷನ ಕೊಡುತ್ತೆ, ಹ್ಯಾಪಿನೆಸ್ನ ಕೊಡುತ್ತೆ. ನಿಮ್ಮ ಸರೌಂಡಿಂಗ್ ಸಾಕಷ್ಟು ಪಾಸಿಟಿವ್ ಎನರ್ಜೀಸ್ ಇದೆ. ಬಿಕಾಸ್ ನಿಮ್ಮ ಸರೌಂಡಿಂಗಲ್ಲಿ ನಿಮ್ಮ ಗ್ರಾಮ ದೇವತೆಯೋ ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನಗಳಿದೆ ಅದಕ್ಕೆ ಹೆಚ್ಚು ವಿಸಿಟ್ ಮಾಡ್ತಿದ್ದೀರಾ ಈ ಒಂದು ವೀಕ್. ಆ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಹೆಚ್ಚು ಬುಕ್ಸ್ನ ಓದ್ತಿದ್ದೀರಾ, ಹೆಚ್ಚು ಡೈರೀಸ್ನ ಬರೀತಿದ್ದೀರಾ. ಎಸ್, ಹಳೆದನ ಆಗಿರೋದನ್ನ ಬಿಟ್ಟು ಮುಂದೆ ಆಗಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡಿ. ಎಸ್, ಪೈಲ್ ನಂಬರ್ 1 ಯಾರು ಚಾಯ್ಸ್ ಮಾಡಿದ್ದೀರಾ, ಪೈಲ್ ನಂಬರ್ 2 ಕೂಡ ನೀವು ಚಾಯ್ಸ್ ಮಾಡಿ ನೋಡ್ತಿದ್ದೀರಾ. ಎಸ್, ಯಾವುದೋ ಅಮೌಂಟ್ ಬರಬೇಕಾಗಿದೆ, ಸ್ಟ್ರಕ್ ಆಗಿದೆ, ಅಥವಾ ಯಾವುದೋ ಕೆಲಸ ನಿಂತು ಹೋಗಿದೆ, ಆಗಿಲ್ಲ. ಮದುವೆ ಕೂಡ ನಿಂತು ಹೋಗಿದೆ, ಮ್ಯಾರೇಜ್ ಕಮಿಟ್ಮೆಂಟ್ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ, ವಧುವರನ ಹುಡುಕ್ತಿದ್ರೆ, ಎಂಗೇಜ್ಮೆಂಟ್ ಆಗಿ ಇನ್ನೂ ಮದುವೆ ಆಗಿಲ್ಲ, ವೆಯ್ಟ್ ಮಾಡ್ತಿದ್ರೆ, ಖಂಡಿತ ಈ ಒಂದು ವೀಕಲ್ಲಿ ಸಾಕಷ್ಟು ನಿಮಗೆ ಅದರಿಂದ ಗುಡ್ ನ್ಯೂಸ್ ಸಿಗ್ತಿದೆ. ಹೊಸ ಪ್ರಪೋಸಲ್ ಬರ್ತಿದೆ, ಹೊಸ ಪ್ರೀತಿ ಬರ್ತಿದೆ. ಆ ಪ್ರೀತಿ ನಿಮ್ಮನ್ನ ಹೆಚ್ಚು ಅರ್ಥ ಮಾಡ್ಕೋತಿದ್ದಾರೆ. ಆ ಪರ್ಸನ್ ನಿಮ್ಮನ್ನ ಹೆಚ್ಚು ಗೌರವಿಸ್ತಿದ್ದಾರೆ, ನಿಮ್ಮನ್ನ ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ಳಿಕ್ಕೆ, ಅವ್ರ ಲೈಫ್ ಲಾಂಗ್ ನಿಮ್ಮ ಜೊತೆಗೆ ಇರ್ಲಿಕ್ಕೆ ಬರ್ತಿದ್ದಾರೆ. ಎಸ್, ಅದು ನೀವು ತುಂಬ ಲಕ್ಕಿ ಪರ್ಸನ್. ಪೈಲ್ ನಂಬರ್ 2. ಎಸ್, ರೈತರಿಗೆ ಈ ಒಂದು ವೀಕಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಹೊಸ ಭೂಮಿನ ಕೂಡ ಖರೀದಿ ಮಾಡ್ತಿದ್ದೀರಾ. ನಿಮ್ಮ ಭೂಮಿಯಲ್ಲಿ ಏನು ವ್ಯವಸಾಯಗಳನ್ನ ಮಾಡ್ತಿದ್ದೀರಾ ಅದರಲ್ಲಿ ಹೆಚ್ಚು ಲಾಭನ ನೋಡ್ತಿದ್ದೀರಾ. ಎಷ್ಟೇ ವಿರುದ್ಧವಾಗಿ ನಿಮ್ಮ ವಿರುದ್ಧವಾಗಿ ಏನೇ ಒಂದು ದೂರುಗಳು ಬರಲಿ, ಏನೇ ನೆಗೆಟಿವಿಟೀಸ್ ಆಗಲಿ, ಅದನ್ನ ಎದುರಿಸಿ ನಿಲ್ಲಿಸಿ ಗೆಲ್ಲುವಂತಹ ಒಂದು ಮನಸ್ಥಿತಿಯಲ್ಲಿ ಈ ಒಂದು ವೀಕ್ ಇದ್ದೀರಾ. ಆ್ಯಂಡ್ ಹೆಚ್ಚು ಕಾನ್ಫಿಡೆನ್ಸ್ ಬರ್ತಿದೆ. ಆ್ಯಂಡ್ ಯಾರಿಗೆ ಪ್ರಮೋಷನ್ ಆಗಿಲ್ಲ, ಪ್ರಮೋಷನ್ ಕೂಡ ಆಗ್ತಿದೆ. ಆ್ಯಂಡ್ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆ ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಸೊ ಯಾವ ಪರ್ಸನ್ಗೆ ವೆಯ್ಟ್ ಮಾಡ್ತಿದ್ದೀರಾ, ಯಾವ ಕೆಲಸಕ್ಕೆ ವೆಯ್ಟ್ ಮಾಡ್ತಿದ್ದೀರಾ, ಯಾವ ಕೆಲಸಕ್ಕೆ ಅರ್ಜಿ ಹಾಕಿದ್ದೀರಾ, ಖಂಡಿತ ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಗುರುಗಳ ಆಲಯಕ್ಕೆ ಈ ಒಂದು ವೀಕಲ್ಲಿ ಹೋಗಿ ಬನ್ನಿ. ಸಾಕಷ್ಟು ಬದಲಾವಣೆ. ಏನು ನಿಮಗೆ ಅಡೆತಡೆಗಳಾಗಿತ್ತು, ಗುರುಗಳು ಅದನ್ನ ನಿವಾರಣೆ ಮಾಡ್ತಿದ್ದಾರೆ. ಓಕೆ, ಯಾವುದೋ ಇಂಪಾರ್ಟೆಂಟ್ ಥಿಂಗ್ಸ್ನ ಕಳ್ಕೊಂಡಿದ್ದೀರಾ, ಅದನ್ನ ಕಳ್ಕೊಂಡು ಎಲ್ಲೋ ಹುಡುಕ್ತಿದ್ದೀರಾ. ಅದನ್ನ ನೀವು ಕಳ್ಕೊಂಡಿಲ್ಲ, ನೀವೇ ಎಲ್ಲೋ ಎತ್ತಿಟ್ಟಿದ್ದೀರಾ. ಅದು ನಿಮಗೆ ಜ್ಞಾಪನಕ್ಕೆ ಬರದೇ ಇರಬಹುದು. ಈ ಒಂದು ವೀಕಲ್ಲಿ ಅದು ನಿಮ್ಮ ಕೈಗೆ ಸಿಗ್ತಿದೆ. ಜೊತೆಗೆ ಹೊಸ ಮೆಟೀರಿಯಲ್ಸ್ ನಿಮ್ಮ ಮನೆಗೆ ತಗೊಂಡು ಬರ್ತಿದ್ದೀರಾ. ಜೊತೆಗೆ ನಿಮ್ಮ ತಾಯಿಗೆ ಸಾಕಷ್ಟು ಗಿಫ್ಟನ್ನು ನಿಮ್ಮ ಕಡೆಯಿಂದ ಕೊಡ್ತಿದ್ದೀರಾ. ನಿಮ್ಮ ತಾಯಿನ ತುಂಬ ಖುಷಿಯಿಂದ ನೋಡ್ಕೋತಿದ್ದೀರಾ. ಸೊ ನಿಮ್ಮ ಮಕ್ಕಳಿಂದ ತುಂಬ ಸಂತೋಷನ ಪಡ್ತಿದ್ದೀರಾ. ಅವರ ಎಜುಕೇಷನ್ ಇನ್ನೂ ಹೆಚ್ಚು ಗ್ರೋತ್ ಆಗಬೇಕು ಅಂತ ನಿಮ್ಮ ಒಂದು ಆಸೆ ಖಂಡಿತ ಈಡೇರ್ತಿದೆ. ಎಸ್, ಯಾರೋ ಫಾರಿನ್ ಕಂಟ್ರಿಗೆ ಹೋಗ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಅದು ಕೂಡ ಈ ಒಂದು ವೀಕಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಟ್ರೈ ಮಾಡ್ತಿದ್ದೀರಾ. ಖಂಡಿತ ಆ ಒಂದು ಪ್ರಯತ್ನ ನಿಲ್ಲಿಸಬೇಡಿ. ಎಸ್, ಯಾರಿಗೂ ಇಲ್ಲಿ
ನಂಬಿರೋ ದೇವಸ್ಥಾನಕ್ಕಾಗಿರಬಹುದು ಅಥವಾ ನಿಮ್ಮ ಮನೆ ದೇವರ ದೇವಸ್ಥಾನಕ್ಕೋ ನಿಮ್ಮ ಗ್ರಾಮ ದೇವತೆ ದೇವಸ್ಥಾನಕ್ಕೋ ವಿಸಿಟ್ ಮಾಡೋಕ್ಕಾಗ್ತಿಲ್ಲ, ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಿಲ್ಲ, ಎಲ್ಲೋ ಬ್ಲಾಕ್ ಅನ್ನಿಸ್ತಿದೆ, ಯಾಕೋ ನನಗೆ ಸುಸ್ತಾಗ್ತಿದೆ, ಯಾಕೋ ನನಗೆ ಹಿಂಸೆ ಆಗ್ತಿದೆ, ಯಾಕೋ ನನಗೆ ಭಯ ಅನ್ನಿಸ್ತಿದೆ, ಇಷ್ಟೆಲ್ಲ ನಿಮಗೆ ಅನ್ನಿಸ್ತಿದೆಯೇ? ಆ ಅನ್ನಿಸ್ತಿದ್ದನ್ನ ಈಚೆ ತೆಗೆದಾಕಿ ಈ ಒಂದು ವೀಕಲ್ಲಿ ನೀವು ಹೆಚ್ಚು ಟ್ರಾವೆಲ್ ಮಾಡ್ತಿದ್ದೀರಾ ಪುಣ್ಯಕ್ಷೇತ್ರಗಳಿಗೆ. ಎಸ್, ಆ ಒಂದು ನೆಗೆಟಿವಿಟೀಸ್ ಯಾರು ಮಾಡಿದ್ರು, ನಿಮಗೆ ಯಾವ ದೇವರು ರಕ್ಷಣೆ ಕೊಡ್ತಿದ್ರು, ಆ ದೇವರ ರಕ್ಷಣೆ ನಿಮ್ಮಿಂದ ದೂರ ಮಾಡಬೇಕು ಅಂತ ನೆಗೆಟಿವಿಟಿ ಮಾಡಿದ್ರು, ಆ ವ್ಯಕ್ತಿಗೆ ಅದೆಲ್ಲ ಏನು ಮಾಡಿದ್ರು ನಿಮಗೆ ಆ ವ್ಯಕ್ತಿಗೆ ಅದು ವಾಪಸ್ ರಿಟರ್ನ್ ಆಗ್ತಿದೆ. ವಾಟ್ ಯು ಗಿವ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಯು ಅಷ್ಟೇ. ನೀವೇನು ಕೊಡ್ತೀರೋ ಅದು ನಿಮ್ಗೆ ವಾಪಸ್ ಬರುತ್ತೆ ಅಷ್ಟೇ. ಸೊ ಯಾರು ನಿಮಗೆ ನೋವು ಮಾಡಿದ್ರು ಅದು ವಾಪಸ್ ಅವ್ರಿಗೆ ಹೋಗ್ತಿದೆ. ಅವ್ರು ಒಳ್ಳೇದು ಮಾಡಿದ್ರೆ ಅದು ಒಳ್ಳೇದೇ ವಾಪಸ್ ಹೋಗುತ್ತೆ. ಬಟ್ ಅವ್ರು ಅದು ಒಳ್ಳೇದು ಮಾಡಿಲ್ಲ. ಸೊ ನಿಮ್ಗೆ ಯಾರು ಅನ್ಯಾಯ ಮಾಡಿದ್ದಾರೆ, ನಿಮ್ಗೆ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಅವ್ರಿಗೆ ಅದು ವಾಪಸ್ ಹೋಗ್ತಿದೆ. ಎಸ್, ಹೆಚ್ಚು ವ್ಯಾಯಾಮ ಮಾಡಿ ಈ ಒಂದು ವೀಕಲ್ಲಿ. ಹೆಚ್ಚು ಸ್ಟ್ರೆಸ್ ಪಡಬೇಡಿ, ಹೆಚ್ಚು ನಿಮ್ಮ ಮೈಂಡಿಗೆ ಸ್ಟ್ರೆಸ್ ಕೊಡಬೇಡಿ, ಹೆಚ್ಚು ಚಿಂತೆ ಮಾಡಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ, ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡಿ. ಎಸ್, ಓಕೆ. ಒಂದು ರೀತಿ ಯಾವುದೋ ಕಂಪ್ಲೀಟ್ ಆಗಬೇಕಾಗಿದೆ. ಆ ಕಂಪ್ಲೀಟ್ ಆಗಲಿಕ್ಕೆ ಒಂದು ಮಧ್ಯದಲ್ಲಿ ಗೋಡೆ ನಿಂತ್ಕೊಂಡ್ಬಿಟ್ಟಿದೆ. ಆ ಗೋಡೆ ಈ ಒಂದು ವೀಕಲ್ಲಿ ದಾರಿ ಸಿಗ್ತಿದೆ ನಿಮಗೆ. ಆ ಗೋಡೆಯಿಂದ ಈಚೆ ಬಂದು ನಿಮಗೆ ದಾರಿ ಸಿಗ್ತಿದೆ. ಮೀನ್ಸ್ ಏನು ಅಡ್ಗೋಡೆ ಆಗಿತ್ತು ಅದು ಹೊಡೆದೋಗಿ ದಾರಿ ಸಿಗ್ತಿದೆ, ಕಂಪ್ಲೀಟ್ ಆಗ್ತಿದೆ. ಯಾವುದನ್ನ ಕಂಪ್ಲೀಟ್ ಮಾಡ್ಕೋಬೇಕು, ಯಾವುದು ನಿಮಗೆ ಬೇಕು ಆಯ್ಕೆ ಆರಿಸ್ಕೊಳ್ಳೋಕ್ಕೆ ಚಾಯ್ಸಸ್ ಭಗವಂತ ಕೊಟ್ಟಿದ್ದಾನೆ. ಯಾವುದನ್ನು ಆರಿಸ್ಕೋತೀರಾ, ಯಾವುದನ್ನ ಡ್ರಾಪ್ ಮಾಡ್ತೀರಾ, ನಿಮಗೆ ಬಿಟ್ಟಿರೋ ವಿಚಾರ. ಎಸ್, ಇಲ್ಲಿ ಯಾರಿಗೂ ಸರ್ಪದ ಎನರ್ಜೀಸ್ ಇದೆ. ಸರ್ಪ ಆವಾಗ ನಿಮ್ಮ ಕನಸಿನಲ್ಲಿ ಕಾಣಿಸ್ತಿರಬಹುದು. ಅದರಿಂದ ಸ್ವಲ್ಪ ನಿಮ್ಗೆ ಯಾಕೋ ಭಯ ಅನ್ನಿಸ್ತಿರಬಹುದು, ಮನಸ್ಸಿಗೆ ನೆಮ್ಮದಿ ಸಿಗದೆ ಇರಬಹುದು. ಸರ್ಪ ಶಾಂತಿ ಮಾಡಿಸ್ಕೋಬಹುದು ನೀವು ಈ ಒಂದು ವೀಕಲ್ಲಿ. ನಿಮಗೆ ನಿಮ್ಮ ಜಾತಕನ ಪರಿಶೀಲನೆ ಮಾಡಿ. ಆ್ಯಂಡ್ ಹೆಚ್ಚು ಶತ್ರುಗಳು ನಿಮ್ಮ ಹಿಂದೆ ಇದ್ದಾರಲ್ಲ, ಆ ಶತ್ರುಗಳನ್ನ ನಿವಾರಣೆ ಮಾಡ್ತಿದ್ದಾರೆ. ಆ್ಯಂಡ್ ಯಾರೊಟ್ಟಿಗೆ ಯಾವುದನ್ನು ಶೇರ್ ಮಾಡಬೇಡಿ. ಯಾರೊಟ್ಟಿಗೆ ಯಾವುದನ್ನ ಶೇರ್ ಮಾಡಬೇಕು, ಯಾವುದನ್ನ ಶೇರ್ ಮಾಡಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಿ. ಆ್ಯಂಡ್ ಒಂದು ಒಳ್ಳೆ ದಾರಿನ ನಿಮಗೆ ಭಗವಂತ ಈ ಒಂದು ವೀಕಲ್ಲಿ ತೋರಿಸ್ಕೊಡ್ತಿದ್ದಾರೆ. ಸೂರ್ಯನಾರಾಯಣ ಸ್ವಾಮಿ ಆಶೀರ್ವಾದ ಇದೆ. ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿರಬಹುದು. ಆ ವಿಸಿಟ್ ಮಾಡಾದ್ಮೇಲೆ ಆ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಸಾಕಷ್ಟು ಬದಲಾವಣೆ ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಕುಟುಂಬದಲ್ಲಿ ತುಂಬ ಶ್ರೇಯಸ್ಸು, ಅಭಿವೃದ್ಧಿನ ನಿಮಗೆ ಸೂರ್ಯನಾರಾಯಣ ಸ್ವಾಮಿ ತಂದುಕೊಡ್ತಿದ್ದಾರೆ. ಎಸ್, ಲೋಕಕ್ಕೆ ಬೆಳಕನ್ನ ತಂದುಕೊಡೋ ಪರಮಾತ್ಮ ನಿಮ್ಮ ಲೈಫಿಗೆ ಬೆಳಕನ್ನ ತಂದುಕೊಡ್ತಿದ್ದಾರೆ. ಓಕೆ, ಒಂದು ರೀತಿ ಬಲರಾಮನ ಎನರ್ಜೀಸ್, ಒಂದು ಧೈರ್ಯ, ಸ್ಥೈರ್ಯ, ನಿಮ್ಮ ಮೈಂಡ್ ಏನು ಬ್ಲಾಕ್ ಆಗಿತ್ತು ಅದರಿಂದ ರಿಲೀಸ್ ಆಗ್ತಿದ್ದೀರಾ. ಆ್ಯಂಡ್ ತುಂಬ ಪ್ರೊಟೆಕ್ಟ್ ಆಗಿದ್ದೀರಾ ನೀವು. ಭಯ ಪಡಬೇಡಿ. ಯಾವ ದಾರಿಯಲ್ಲಿ ನಡೀತಿದ್ದೀರಾ, ನಿಮಗೆ ಯಾವುದು ಸರಿ ಅನ್ನಿಸ್ತಿದೆ ಆ ಕೆಲಸನ ಕಂಪ್ಲೀಟ್ ಮಾಡಿ ಮುಂದೆ ಬೇರೆದಕ್ಕೆ ಕೈ ಹಾಕಿ. ಬಿಕಾಸ್ ಈ ಕೆಲಸ ಅರ್ಧದಲ್ಲೇ ಬಿಟ್ಟು ಇದನ್ನ ಕಂಪ್ಲೀಟ್ ಮಾಡಲಿಕ್ಕೆ ಇನ್ನೂ ಟೈಮ್ ತಗೊಳುತ್ತೆ. ಸೊ ಇದನ್ನ ಕಂಪ್ಲೀಟ್ ಮಾಡಿ, ಕೆಲಸ ಕಂಪ್ಲೀಟ್ ಮಾಡಿದ್ಮೇಲೆ ಬೇರೆ ಕೆಲಸಕ್ಕೆ ಕೈ ಹಾಕಿ. ಆ್ಯಂಡ್ ನೀವು ಮಾಡ್ತಿರೋ ಕೆಲಸದಲ್ಲಿ ಏನು ನೀವು ಚೇಂಜಸ್ ಮಾಡ್ಕೋಬೇಕು, ಬೇರೆ ಕಂಪ್ನಿಗೆ ಜಾಯಿನ್ ಆಗಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ಈ ಒಂದು ವೀಕಲ್ಲಿ ಖಂಡಿತ ಅದರಿಂದ ನಿಮಗೆ ಬದಲಾವಣೆ ಸಿಗ್ತಿದೆ. ಸೊ ಇನ್ನೂ ಹೆಚ್ಚು ಸ್ಯಾಲ್ರಿ ನಿಮಗೆ ಸಿಗ್ತಿದೆ. ಆ್ಯಂಡ್ ಪ್ರಮೋಷನ್ ಕೂಡ ನಿಮಗೆ ಒಂದು ವೀಕಲ್ಲಿ ಸಿಗ್ತಿದೆ. ಎಸ್, ಸಾಕಷ್ಟು ಬದಲಾವಣೆ. ಆ್ಯಂಡ್ ಹೆಚ್ಚು ಮುದ್ರೆಗಳ ಬಗ್ಗೆ ಆ್ಯಂಡ್ ಹೆಚ್ಚು ಮೆಡಿಟೇಷನ್ಸ್ನ ಮಾಡ್ತಿದ್ದೀರಾ. ಹೆಚ್ಚು ಹೊಸ ವಿಚಾರಗಳು ನಿಮಗೆ ಕಿವಿಗೆ ಬೀಳ್ತಿದೆ. ಎಸ್, ಸೊ ಗೋ ವರಹ ಸ್ವಾಮಿ. ಸೊ ವರಹ ಸ್ವಾಮಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ.
ಭೂಮಿಗೆ ಯಾವುದೇ ಒಂದು ನೀವೇನು ಕೆಲಸಕ್ಕೆ ಕೈ ಹಾಕ್ತಿದ್ದೀರಾ, ಹೊಸ ಭೂಮಿಗಾಗಿರ್ಬಹುದು, ಹೊಸ ಮನೆಗಾಗಿರಬಹುದು, ಖಂಡಿತ ಅದರಲ್ಲಿ ಏನು ಲೋಪದೋಷಗಳಿತ್ತು ಅದು ನಿವಾರಣೆ ಆಗ್ತಿದೆ. ಪೈಲ್ ನಂಬರ್ 2 ಆ್ಯಂಡ್ ನಿಮ್ಮ ಇಷ್ಟ ಕೂಡ ಈಡೇರ್ತಿದೆ, ನಿಮ್ಮ ಇಷ್ಟ ಅರ್ಥ ಈಡೇರ್ತಿದೆ ಈ ಒಂದು ವೀಕಲ್ಲಿ ಪೈಲ್ ನಂಬರ್ 2ಗೆ. ಸೊ ನಂಬಿಕೆ ಇರಲಿ. ಎಸ್, ಎಸ್, ಏನೋ ಅಚೀವ್ ಮಾಡಬೇಕು ಅನ್ನೋ ಮನಸ್ಸು ಆಸೆ ಇದೆ, ಬಟ್ ಅದ್ಯಾಕೋ ದಾರಿ ಸಿಗ್ತಿಲ್ಲ. ಏನೋ ನಾನು ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ, ಯಾಕೋ ಅದು ಕಾನ್ಫಿಡೆನ್ಸ್ ನನಗೆ ಇನ್ನೂ ಸಿಗ್ತಿಲ್ಲ. ಈ ಹಿಂದೆ ಇರೋ ಎನರ್ಜೀಸ್ ನನಗೆ ಈಗ ಸಿಗ್ತಾ ಇಲ್ಲ, ಯಾಕೆ ಅನ್ನೋ ನಿಮ್ಮ ಕ್ವಶನ್ಗೆ ಖಂಡಿತ ಈ ಒಂದು ವೀಕಲ್ಲಿ ಉತ್ತರ ಸಿಗುತ್ತೆ. ಸರ್ಪದ ದೋಷ ಇರಬಹುದು. ಹೆಚ್ಚು ಈ ಒಂದು ವೀಕಲ್ಲಿ ನೀವು ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ಎಲ್ಲೋ ನಿಮಗೆ ಸರ್ಪ ಕಾಣಿಸಬಹುದು. ಭಯ ಪಡಬೇಡಿ, ಮನಸ್ಸಿಗೆ ಹೆಚ್ಚು ಸ್ಟ್ರೆಸ್ ತಗೊಳ್ಬೇಡಿ ಏನಾಗುತ್ತೆ ಅಂತ. ಅಲ್ಲಿಂದ ನಿಮಗೆ ಒಳ್ಳೇದಾಗಬಹುದು. ಸರ್ಪ ನಿಮಗೆ ಕಾಣಿಸೋದ್ ಮೇಲಿಂದ ನಿಮಗೆ ನಿಮ್ಮ ಲೈಫಲ್ಲಿ, ನಿಮ್ಮ ಕುಟುಂಬದಲ್ಲಿ ಏನು ನಿಮ್ಮ ಪೇರೆಂಟ್ಸ್ಗಾಗಿರ್ಬೋದು, ನಿಮ್ಮ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ಗೆ ಯಾರಿಗೆ ಆರೋಗ್ಯ ಸಮಸ್ಯೆ ಇತ್ತು ಅದು ಕೂಡ ನಿವಾರಣೆ ಆಗಬಹುದು. ಓಕೆ, ತುಂಬಾನೇ ಸ್ಟ್ರಕ್ ಎನರ್ಜೀಸ್ ಇದೆ ಪೈಲ್ ನಂಬರ್ 2. ಅದರಿಂದ ರಿಲೀಸ್ ಆಗ್ತಿದ್ದೀರಾ. ವಿದ್ಯಾರ್ಥಿಗಳಿಗೆ ಹೆಚ್ಚು ಓದಿನ ಕಡೆ ಗಮನ ಬರ್ತಿಲ್ಲ, ಯಾಕೋ ಮರ್ತೋಗ್ತಿದ್ದೀರಾ ಓದಿರೋದೆಲ್ಲ ಅಂತ ನಿಮಗೆ ಅನ್ನಿಸ್ತಿದೆ. ಮೆಡಿಟೇಷನ್ ಮಾಡಿ ಆ್ಯಂಡ್ ಅಯಗ್ರೀವರ ಮಂತ್ರಗಳನ್ನ ಹೇಳಿ, ಸೊ ಶಾರದಾಂಬೆಯ ಮಂತ್ರಗಳನ್ನ ಹೇಳಿ ಖಂಡಿತ ನಿಮಗೆ ನೆಕ್ಸ್ಟ್ ಕಮಿಂಗ್ ಡೇಸ್, ಈ ಒಂದು ವೀಕ್ ಸಾಕಷ್ಟು ಬದಲಾವಣೆನ ತಂದುಕೊಡುತ್ತೆ. ಜೊತೆಗೆ ಯಾವ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಿದ್ದೀರಾ, ಸೊ ಆ ಎಕ್ಸಾಮ್ಸಲ್ಲಿ ಖಂಡಿತ ಗುಡ್ ರಿಸಲ್ಟ್ ಕೂಡ ಸಿಗ್ತಿದೆ. ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಪಡ್ತೀನಿ ಇದ್ದೀರಾ, ಅದು ಸಿಕ್ಕಿಲ್ಲ ಅಂದರೆ ಖಂಡಿತ ಈ ಒಂದು ವೀಕ್ ಇನ್ನೂ ವೇಟ್ ಮಾಡಬೇಕಾಗತ್ತೆ. ಎಸ್, ಯಾವ ದೇವಸ್ಥಾನ ಸನ್ನಿಧಾನಕ್ಕೆ ಹೋಗ್ತಿದ್ದೀರಾ ಅಲ್ಲಿ ತಾಯಿಯ 3 ದಿನ ನೋಡಿ ನಿಮಗೆ ಸಾಕಷ್ಟು ಕ್ವಶನ್ಸ್ ಆಗಬಹುದು. ಎಷ್ಟು ಶಾಂತಿಯಿಂದ ತಾಯಿ ನಿಮಗೆ ಏನನ್ನ ಹೇಳಬೇಕು ಅದನ್ನ ಖಂಡಿತ ತಿಳಿಸ್ತಿದ್ದಾರೆ. ಸೊ ನಿಮ್ಮ ಗ್ರಾಮ ದೇವತೆಯ ಆಶೀರ್ವಾದನ ಪಡ್ಕೊಳ್ಳಿ. ಈ ಒಂದು ವೀಕ್ ಸಾಕಷ್ಟು ನೀವು ಅಲ್ಲಿಂದ ಚೇತರಿಕೆ ಪಡ್ಕೋತಿದ್ದೀರಾ. ಎಸ್, ಈ ಒಂದು ವೀಕಲ್ಲಿ ಕೃಷ್ಣನಿಂದ ನಿಮಗೆ ಯಾವುದೋ ಒಂದು ಸೂಚನೆ ಸಿಗ್ತಿದೆ. ಆ ಸೂಚನೆನ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಆ ಸೂಚನೆನ ಲೆಫ್ಟ್ ಡೌನ್ ಮಾಡಬೇಡಿ, ಬಿಕಾಸ್ ಆ ಸೂಚನೆ ನಿಮ್ಮ ಲೈಫಿಗೆ ತುಂಬ ಇಂಪಾರ್ಟೆಂಟ್ ಇರಬಹುದು. ಸೊ ನಿಮ್ಮ ಕೈ ಹಸ್ತದಿಂದ ಹಸುವಿಗೆ ಬೆಲ್ಲನೋ ಏನಾದರೂ ಸ್ವೀಟ್ನ ಕೊಟ್ಟು ಬನ್ನಿ. ನಿಮ್ಮ ಏನು ಕೆಲಸ ಅರ್ಧದಲ್ಲಿ ನಿಂತಿತ್ತು ಅದು ನೆರವೇರಬಹುದು. ಸೊ ನನಗೆ ಈ ಎನರ್ಜೀಸ್ ಇಲ್ಲಿ ಸಿಗ್ತಿದೆ. ಯಾರಿಗೆ ಇದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ್ಯಂಡ್ ಫೆದರ್ಸ್ನ ಕೂಡ ನೀವು ಹೆಚ್ಚು ಕಲೆಕ್ಟ್ ಮಾಡ್ತಿದ್ದೀರಾ. ಫೆದರ್ಸ್ ಬಗ್ಗೆ ನೀವು ಹೆಚ್ಚು ಇನ್ಫಾರ್ಮೇಷನ್ಸ್ನ ನೀವು ಆನ್ಲೈನಲ್ಲಿ ತಿಳ್ಕೊಳ್ತಿದ್ದೀರಾ. ಆ್ಯಂಡ್ ಯೂನಿವರ್ಸ್ ನಿಮ್ಮ ಜೊತೆ ಸಪೋರ್ಟಿವ್ ಆಗಿದ್ದಾರೆ ಆಲ್ರೆಡಿ. ಎಸ್, ಸಾಕಷ್ಟು ಸರ್ಪದ ಎನರ್ಜೀಸ್ ಪೈಲ್ ನಂಬರ್ 2ಗೆ ಇದೆ. ಸೊ ಸ್ವಲ್ಪ ಶಾಂತಿ ಮಾಡಿಸ್ಬೇಕಿರಬಹುದು. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿರಬಹುದು, ಅಥವಾ ಈ ಒಂದು ವೀಕಲ್ಲಿ ನೀವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಸಾಕಷ್ಟು ನಿಮ್ಮ ಕೆಲಸದಲ್ಲಿ ಏನು ಅಡೆತಡೆಗಳಾಗಿತ್ತು ಅದು ನಿವಾರಣೆ ಆಗಬೇಕಾಗಿದೆ. ನಿಮ್ಮ ಮದುವೆ ಸೆಟ್ ಆಗಿಲ್ಲ ಅಂತ ನೀವು ವರಿ ಮಾಡ್ತಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ಎಲ್ಲವೂ ಚೇಂಜಸ್ ಆಗುತ್ತೆ. ಎಸ್, ಪ್ರೆಗ್ನೆನ್ಸಿ ವಿಚಾರದಲ್ಲಿ ಏನು ನಿಮಗೆ ನೋವಾಗಿತ್ತು ಅದು ಕೂಡ ಗುಡ್ ನ್ಯೂಸ್ ನಿಮಗೆ ಒಂದು ವೀಕಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕೊಡ್ತಿದ್ದಾರೆ. ಹೆಚ್ಚು ಚಿಂತೆ ಮಾಡಬೇಡಿ, ಹೆಚ್ಚು ಅಭಿವೃದ್ಧಿನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಪೈಲ್ ನಂಬರ್ 2
ಏಂಜಲ್ಸ್ ಇಂದ ಏನು ಬ್ಲೆಸ್ಸಿಂಗ್ ಸಿಗ್ತದೆ ನೋಡೋಣ. ಓಕೆ, ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್. ಎಸ್, ಹೆಲ್ಪ್ ಬೇಕಿದೆ ಅಂದರೆ ಖಂಡಿತ ನೀವು ಹೆಲ್ಪ್ನ ಕೇಳಿ. ಖಂಡಿತ ನಿಮಗೆ ಹೆಚ್ಚು ಸಪೋರ್ಟಿವ್ ಪರ್ಸನ್ಸ್ ನಿಮ್ಮ ಲೈಫಿಗೆ ಸಿಗ್ತಿದ್ದಾರೆ. ಯಾವ ಕ್ವಶನ್ ನಿಮ್ಗೆ ಏನು ಮನಸ್ಸಲ್ಲಿ ಈ ಒಂದು ವೀಕಲ್ಲಿ ಮಾಡಬೇಕು ಅಂತ ಇತ್ತು, ಅದು ಸ್ವಲ್ಪ ಅಡೆತಡೆಗಳಿದೆ. ಆ ಅಡೆತಡೆಗಳನ್ನ ನಿವಾರಣೆ ಆಗಿ ಅದೆಲ್ಲವೂ ಸಕ್ಸಸ್ಫುಲ್ಲಿ ಆಗಿ ಆಗ್ತಿದೆ. ಸೊ ಸ್ಟಾರ್ಟಿಂಗ್ ವೀಕ್ಸ್ ನಿಮಗೆ ಸ್ವಲ್ಪ ಡಿಲೇ ಆಗಬಹುದು. ಆ್ಯಂಡ್ ಈ ಒಂದು ವೀಕ್ ಎಂಡಲ್ಲಿ ಖಂಡಿತ ನಿಮಗೆ ಸಾಕಷ್ಟು ಬದಲಾವಣೆ, ಖುಷಿ, ಸಂತೋಷನ ನೀವು ನೋಡ್ತಿದ್ದೀರಾ. ಎಸ್, ಆಸ್ಕ್ ಏಂಜಲ್ಸ್ನ ಕೇಳಿ, ನಿಮ್ಮ ಮನೆ ದೇವ್ರನ್ನ ಕೇಳಿ, ನೀವು ನಂಬಿರೋ ದೇವ್ರನ್ನ ಕೇಳಿ. ಖಂಡಿತ ನಿಮಗೆ ಉತ್ತರ ಸಿಗುತ್ತೆ. ಪ್ರಾರ್ಥನೆ ಮಾಡಿ, ಮೆಡಿಟೇಷನ್ ಮಾಡಿ. ಖಂಡಿತ ಹೆಚ್ಚು ನಿಮಗೆ ಫಲ ಈ ಒಂದು ವೀಕಲ್ಲಿ ಸಿಗುತ್ತೆ. ಪ್ರಯತ್ನನ ನಿಲ್ಲಿಸಬೇಡಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಿಮ್ಮ ಇಷ್ಟ ಆಯ್ತವೆಲ್ಲವೂ ಸಿದ್ಧಿ ಆಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ನಮಸ್ತೆ, ಲವ್ ಯು ಆಲ್, ಬಾಯ್.